ಯೋಹಾನನು ಬರೆದ ಸುವಾರ್ತೆ 20ನೇ ಅಧ್ಯಾಯ 26ನೇ ವಚನಕ್ಕೆ ನಾವು ಬರುವಾಗ ಅಲ್ಲಿ ನೋಡ್ತೇವೆ ನಾವು, ಕರ್ತನಾದಂತ ಯೇಸು ಕ್ರಿಸ್ತನು ತಾನೇ ಶಿಷ್ಯರ ಬಳಿಯಲ್ಲಿ ಆತನು ಪ್ರತ್ಯಕ್ಷನಾಗಿ ಹೇಳುವಂತ ಮಾತನ್ನ ನಾವು ಇಲ್ಲಿ ಪ್ರಸ್ತಾಪಕ್ಕೆ ನಾವು ತೆಗೆದುಕೊಳ್ಳುವಂತವರಾಗೋಣ. ಅದೇ ಯೋಹಾನನು ಬರೆದ ಸುವಾರ್ತೆ 20ನೇ ಅಧ್ಯಾಯ 20ನೇ ವಚನಕ್ಕೆ ನಾವು ಬರುವಾಗ ಅಲ್ಲಿ ಶಿಷ್ಯರೆಲ್ಲರೂ ಕೂಡ ಒಂದು ಮನೆಯಲ್ಲಿ ಭಯದಿಂದ ಅವರು ಮನೆ ಒಳಗಡೆ ಸೇರ್ಕೊಂಡಿರುವಾಗ ಕರ್ತನಾದ ಯೇಸು ಕ್ರಿಸ್ತನು ತಾನೇ ಅಲ್ಲಿ ಪ್ರತ್ಯಕ್ಷನಾಗಿ ಅವರಿಗೆ ಹೇಳಿದಂತ ಮಾತು, ನಿಮಗೆ ಸಮಾಧಾನವಾಗಲಿ ಎಂಬುದಾಗಿ. ಆ ಸಮಾಧಾನದ ಮಾತುಗಳನ್ನ ಹೇಳುವಾಗ ಅಲ್ಲಿ ತೋಮನ್ ಇರಲಿಲ್ಲ. ಆದರೆ ಉಳಿದಂತ ಶಿಷ್ಯರು, ತೋಮನನ್ನ ಬಿಟ್ಟು ಉಳಿದಂತ ಶಿಷ್ಯರು ಅಲ್ಲಿರುವಾಗ ಅಲ್ಲಿ ಇಸ್ಕರಿಯೋತ ಯೂದ ಇಲ್ಲ ಮತ್ತು ತೋಮ ಇಲ್ಲ. ಉಳಿದಂತ ಆ ಶಿಷ್ಯರು ಕರ್ತನಾದಂತ ಯೇಸು ಕ್ರಿಸ್ತನು ಎದ್ದು ಬಂದಿದ್ದಾನೆ, ಆತನನ್ನ ನಾವು ನೋಡಿದೆ ಎಂಬುದಾಗಿ ಹೇಳುವಾಗ ತೋಮನು ಅಲ್ಲಿ ಆತನನ್ನ ನಂಬುತ್ತಾ ಇಲ್ಲ. ಹೀಗಿರುವಾಗ 2026ನೇ ಇಸ್ವಿಗೆ ಸಂಬಂಧಪಟ್ಟ ಹಾಗೆ ನಾನು ವಾಗ್ದಾನದ ವಾಕ್ಯ ಎಂಬುದಾಗಿ ಹೇಳಿದೆ. ಯೋಹಾನನು ಬರೆದ ಸುವಾರ್ತೆ 20ನೇ ಅಧ್ಯಾಯ 26ನೇ ವಚನ. ಅಲ್ಲಿ ನಾವು ಅಲ್ವಾ ಬ್ರದರ್, ಓದ್ಬೇಕಾ? ಓದಿ ಬ್ರದರ್. ಯೋಹಾನನು ಬರೆದ ಸುವಾರ್ತೆ 20ನೇ ಅಧ್ಯಾಯ 26ನೇ ವಚನ. 8 ದಿವಸಗಳಾದ ಮೇಲೆ ತಿರುಗಿ ಒಳಗಿದ್ದಾಗ ತೋಮನು ಅವರ ಸಂಗಡ ಇದ್ದನು. ಬಾಗಿಲುಗಳನ್ನು ಮುಚ್ಚಿದವು. ಆಗ ಯೇಸು ಬಂದು, ನಡೆಯುವೆ, ನಿಂತು ನಿಮಗೆ ಸಮಾಧಾನವಾಗಲಿ ಅಂದನು. ನಾವಿಲ್ಲಿ ನೋಡ್ತೇವೆ, ನಾವು ಕರ್ತನಾದಂತ ಯೇಸು ಕ್ರಿಸ್ತನು ಅವರ ನಡುವೆ ನಿಂತು ನಿಮಗೆ ಸಮಾಧಾನವಾಗಲಿ ಎಂಬುದಾಗಿ ವಾಗ್ದಾನವನ್ನ ಅಲ್ಲಿ ಕೊಡುವಂತ ನೋಡುವಂತವರಾಗಿದ್ದೇವೆ. ಹೀಗಿರುವಾಗ ನೋಡ್ರಿ, ನಾವು 2026ನೇ ಇಸ್ವಿಗೆ ನಾವು ಕಾಲಿಟ್ಟಿದ್ದೇವೆ. 2026ನೇ ಇಸ್ವಿಗೆ ಕಾಲಿಟ್ಟಂತ ಈ ಒಂದು ಶುಭ ಗಳಿಗೆಯಲ್ಲಿ ಕರ್ತನು ತಾನೇ ನಮ್ಮ ಕುಟುಂಬದ ಮಧ್ಯದಲ್ಲಿ, ನಮ್ಮ ಸಮಾಜದ ಮಧ್ಯದಲ್ಲಿ, ನಮ್ಮ ಸಭೆಯ ಮಧ್ಯದಲ್ಲಿ, ನಾವು ಕೆಲಸ ಮಾಡುವಂತ ಸ್ಥಳದಲ್ಲಿ, ನಾವು ಹೋಗುವಾಗ ಬರುವಾಗ ಎಲ್ಲಾ ಸಂದರ್ಭಗಳಲ್ಲಿಯೂ ನಮ್ಮೊಟ್ಟಿಗಿದ್ದುಕೊಂಡು ಕರ್ತನು ತಾನೇ ನಮ್ಮ ಮಧ್ಯದಲ್ಲಿ ನಿಂತು ಈ ಒಂದು ವಾಕ್ಯವನ್ನು ನಮಗೆ ತಿಳಿಸುವಂತವನಾಗಿದ್ದಾನೆ, ನಿಮಗೆ ಸಮಾಧಾನವಾಗಲಿ ಎಂಬುದಾಗಿ. ಹಾಗಾಗಿ ನಾವು ಕರ್ತನಾದಂತ ಯೇಸು ಕ್ರಿಸ್ತನು ಈ ಒಂದು ಸಮಾಧಾನವನ್ನ ಈ ನಿನ್ನೆ ಮೊನ್ನೆ ಕೊಡಲಿಲ್ಲ. ಆತನು ಭೂಮಿ ಉಂಟಾಗುವುದಕ್ಕಿಂತ ಮುಂಚಿತವಾಗಿ ನಮ್ಮನ್ನ ಆರಿಸಿಕೊಂಡವನಾಗಿ ಭೂಮಿಯಲ್ಲಿ ನಮ್ಮನ್ನ ಯಾವಾಗ ಆತನು ಸೃಷ್ಟಿ ಮಾಡಿದನೋ ಆ ಸೃಷ್ಟಿಯ ಜೊತೆಗೆ ನಮಗೆ ಆತನು ಸಮಾಧಾನವನ್ನ ಕೊಟ್ಟನು. ಆದರೆ ಆ ಸಮಾಧಾನವನ್ನು ನಾವು ಹೊಂದಲಿಕ್ಕೆ ಯೋಗ್ಯತೆ ನಮ್ಮಲ್ಲಿರಲಿಲ್ಲ. ನೋಡ್ರಿ, ಆದಾಗ್ಯೂ ಕೂಡ ಕರ್ತನಾದಂತ ಯೇಸು ಕ್ರಿಸ್ತನು ಬರುವ ತನಕ, ಕರ್ತನಾದಂತ ಯೇಸು ಕ್ರಿಸ್ತನು 2026ನೇ ಇಸ್ವಿಯ ತಗ್ಗಿನಲ್ಲಿ ಆತನು ಮತ್ತೊಮ್ಮೆ ಆ ಲೋಕೋತ್ಪತ್ತಿಗೆ ಕೊಟ್ಟಿದ್ದಂತಹ ಸಮಾಧಾನವನ್ನ ಇಲ್ಲಿ ಜ್ಞಾಪಕಕ್ಕೆ ತರುವಂತವನಾಗಿದ್ದಾನೆ. ಅವರ ನಡುವೆ ನಿಂತು ನಿಮಗೆ ಸಮಾಧಾನವಾಗಲಿ ಎಂಬುದಾಗಿ ಹೇಳಿದನು. ನೋಡ್ರಿ, ಅವರಿಗೆ ಸಮಾಧಾನವಾಗಲಿ ಎಂಬುದಾಗಿ ಹೇಳಿದಾಗ ಆ ಸಮಾಧಾನವನ್ನು ಅವರು ಹೊಂದಿಕೊಂಡರು. ಆ ಸಮಾಧಾನವನ್ನ ಹೊಂದಿಕೊಂಡಂತ ಅವರು ಸಮಾಧಾನದಿಂದ ಜೀವಿಸಿದರು. ಹೀಗಿರುವಾಗ ನಮ್ಮಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ನಮ್ಮ ಕೂಡ ಆತನು ನಮ್ಮನ್ನ ಆತನು ಕುರಿತು ಈ ದಿನ ಹೇಳುವಂತಹ ಮಾತು, ನಿಮಗೆ ಸಮಾಧಾನವಾಗಲಿ ಎಂಬುದಾಗಿ. ಆದರೆ ಅನ್ಫಾರ್ಚುನೇಟ್ಲಿ ಈ ದಿನಮಾನಗಳಲ್ಲಿ ಆ ಸಮಾಧಾನವನ್ನ ಈ ಲೋಕ ಹೊಂದಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಲೋಕಸ್ಥರು ಈ ಲೋಕದ ಸಂಗತಿಗಳನ್ನು ನೆಚ್ಚಿಕೊಂಡವರಾಗಿರುವುದರಿಂದ ಆ ಸಮಾಧಾನವನ್ನು ಹೊಂದಲಿಕ್ಕೆ ಅವರಿಂದ ಸಾಧ್ಯವಾಗ್ತಾ ಇಲ್ಲ. ಈ ಸಮಾಧಾನದ ವಾಕ್ಯ ಯಾರಿಗೆ ಎಂಬುದಾಗಿ ಹೇಳುವಾಗ ಲೋಕಕ್ಕಿಂತ ಹೆಚ್ಚಾಗಿ ವಿಶ್ವಾಸಿಗಳಾಗಿರ್ತಕ್ಕಂತಹ ಕರ್ತನಾದಂತಹ ಯೇಸು ಕ್ರಿಸ್ತನಲ್ಲಿ ನಿರೀಕ್ಷೆ ಇಟ್ಟು ನಂಬಿಕೆ ಇಟ್ಟಿರ್ತಕ್ಕಂಥ ನಮಗೆ ಈ ಸಮಾಧಾನವನ್ನ ಪೂರ್ಣ ಪ್ರಮಾಣದಲ್ಲಿ ಕೊಡಬೇಕೆಂಬುದಾಗಿ ಕರ್ತನು ತಾನೇ ಬಯಸುವಂತವನಾಗಿದ್ದಾನೆ. ಹಾಗೆ ನೋಡುವಾಗ 2026ನೇ ಇಸ್ವಿಯ ಒಂದು ತಿಂಗಳನ್ನು ನಾವು ಕಳೆದು 2ನೇ ತಿಂಗಳಿನ 6ನೇ ದಿನವನ್ನು ನಾವು ಪೂರೈಸ್ತಾ ಇದ್ದೇವೆ. ಇದು ಕೂಡ ನಮಗೆ ಕೊಟ್ಟಿರ್ತಕ್ಕಂಥ ಸೌಭಾಗ್ಯದಲ್ಲಿ ದೊಡ್ಡ ಒಂದು ಭಾಗ್ಯವಾಗಿದೆ. ಕಳೆದ ತಿಂಗಳು ಈ ಲೋಕದಲ್ಲಿ ಈ ನಮ್ಮ ದೇಶದಲ್ಲಿ 2 ಘಟನೆಗಳು ಸಂಭವಿಸಿದವು. ಆ
ಆ ಎರಡು ಘಟನೆಗಳು ಜಾಗತಿಕ ಮಟ್ಟದಲ್ಲಿ ಸದ್ದು ಮಾಡಿವೆ. ಆ ಎರಡು ಘಟನೆಗಳಲ್ಲಿ ನಾವು ನೋಡುವಾಗ ಸತ್ಯವೇದಕ್ಕೆ ಅದು ಬಹಳ ಹತ್ತಿರವಾಗಿರ್ತಕ್ಕಂಥ ಘಟನೆ ಆಗಿದೆ. ಮೊದಲನೇ ಘಟನೆ ನೋಡುವಾಗ ನಾವು ನೋಡ್ತೇವೆ, ಒಬ್ಬ ದೊಡ್ಡ ರಾಜಕಾರಣಿ, ಒಬ್ಬ ದೊಡ್ಡ ಉಪಮುಖ್ಯಮಂತ್ರಿ, ಒಂದು ರಾಜ್ಯವನ್ನೇ ಆಳ್ವಿಕೆ ಮಾಡ್ತಕ್ಕಂಥ ಒಬ್ಬ ಮುಖ್ಯಮಂತ್ರಿ, ಆತನು ಒಂದು ತನ್ನ ಸ್ವಂತ ವಿಮಾನದಲ್ಲಿ ಹೋಗ್ತಾ ಇರಬೇಕಾದಾಗ ಏನಾಗ್ತದೆ, ಅಚಾನಕ್ ಆಗಿ ಆ ಒಂದು ವಿಮಾನ ಪತನವಾಗಿ ಆತನು ಬೆಂಕಿಗೆ ಆಹುತಿ ಆಗ್ತಾ ಇದ್ದಾನೆ. ಅದನ್ನ ಸೆರೆ ಹಿಡಿದಂತಹ ಆ ಸಾಮಾಜಿಕ ಜಾಲತಾಣದ ಎಲ್ಲಾ ಮಾಧ್ಯಮಗಳು ಅದನ್ನು ತೋರಿಸಿವೆ. ಅವರು ಸಂಪೂರ್ಣವಾಗಿ ಆತನು ಆ ಬೆಂಕಿಯಲ್ಲಿ ನಂದಿ ಹೋಗುವಂತದನ್ನ, ಬೆಂಕಿಯಲ್ಲಿ ದಹಿಸಿ ಹೋಗುವಂತದನ್ನ ನಾವು ಮಾಧ್ಯಮಗಳಲ್ಲಿ ನೋಡಿದ್ದೇವೆ. ಇದು ವರ್ಷದ ಪ್ರಾರಂಭದಲ್ಲಿ ಆದಂತ ಒಂದು ದೊಡ್ಡ ಆಘಾತವಾಗಿದೆ. ಯಾರಿಗೆ ಆಘಾತವಾಗಿದೆ? ಈ ಲೋಕಕ್ಕೆ ಆಘಾತವಾಗಿದೆ. ಎಲ್ಲರೂ ವಿಶ್ಲೇಷಣೆ ಮಾಡುವಂತದ್ದೇನು, ಒಬ್ಬ ದೊಡ್ಡ ಉನ್ನತವಾಗಿರ್ತಕ್ಕಂತಹ ಒಬ್ಬ ಉಪಮುಖ್ಯಮಂತ್ರಿ ಪ್ರಯಾಣಿಸ್ತಿದ್ದಂತಹ ಒಂದು ವಿಮಾನ ಪತನವಾಗುವಾಗ ಎಷ್ಟರ ಮಟ್ಟಿಗೆ ನಮಗೆ ಈ ಲೋಕದಲ್ಲಿ ಸುರಕ್ಷತೆ ಇದೆ ಎಂಬುದಾಗಿ ಆಲೋಚನೆ ಮಾಡಬೇಕಾಗಿದೆ. ಹೀಗಿರುವಾಗ ನನ್ನ ಪ್ರಿಯರೇ, ವಿಶ್ವಾಸಿಗಳಾಗಿರ್ತಕ್ಕಂಥ ನಮಗೆ ಇದರಿಂದ ನಮಗೆ ತಿಳಿತಾ ಇರ್ತಕ್ಕಂತಹ ಸತ್ಯ ಏನೆಂಬುದಾಗಿ ಹೇಳುವಾಗ, ಯಾವುದೇ ಅಧಿಕಾರವಾಗಲಿ, ಯಾವುದೇ ರಾಜತ್ವವಾಗಲಿ, ಯಾವ ಲೆಕ್ಕಕ್ಕೂ ಬಾರದೆ ಇರ್ತಕ್ಕಂಥದ್ದು ನನ್ನ ದೇವರ ಮುಂದೆ ಇರ್ತಕ್ಕಂಥದ್ದು ನಮಗೆ ಮತ್ತೊಮ್ಮೆ ಸಾಬೀತಾಗ್ತಾ ಇದೆ. ಅದನ್ನೇ ತಾಯಿ ನಾವು ಭಕ್ತನು ತನ್ನ ಕೀರ್ತನೆಯಲ್ಲಿ ಬರ್ತಾರೆ, ಕೆಲವರು ರಥಬಲದಲ್ಲಿ, ಕೆಲವರು ಅಶ್ವಬಲದಲ್ಲಿ ನಂಬಿಕೆಯುಳ್ಳವರಾಗಿದ್ದಾರೆ. ನೋಡ್ರಿ, ಯಾವ ಅಶ್ವಬಲವೂ ಕೂಡ ನಮ್ಮನ್ನ ರಕ್ಷಣೆ ಮಾಡಲಾರದು. ಕುದುರೆಯು ತನ್ನ ವಿಶೇಷವಾದಂತಹ ಶಕ್ತಿಯಿಂದ ನಮ್ಮನ್ನ ರಕ್ಷಣೆ ಮಾಡಲಾರದು ಎಂಬುದಾಗಿ ವಾಕ್ಯವು ನಮಗೆ ತಿಳಿಸಿದೆ ಪ್ರಿಯರೇ. ಆದ್ದರಿಂದ ಲೋಕವು ಈ ವಿಷಯದ ಕುರಿತು ಅದು ಆಶ್ಚರ್ಯವನ್ನ ಪಡಬಹುದು, ಆದರೆ ನಾವು ಆಶ್ಚರ್ಯ ಪಡ್ತಕ್ಕಂಥ ಅವಶ್ಯಕತೆ ನಮಗಿಲ್ಲ. ಯಾಕೆ ಎಂಬುದಾಗಿ ಹೇಳುವಾಗ, ಈ ಲೋಕದಲ್ಲಿ ಅಧಿಕಾರ ಅಂತಕ್ಕಂಥದ್ದು ಶಾಶ್ವತವಲ್ಲ. ಆ ಅಧಿಕಾರ ಅಂತಕ್ಕಂಥದ್ದು, ರಾಜತ್ವ, ಪ್ರಭುತ್ವ ಅಂತಕ್ಕಂಥದ್ದು ಅದು ದೇವರಿಂದ ಕೊಡಲ್ಪಟ್ಟಿರ್ತಕ್ಕಂಥದ್ದು. ಅದನ್ನ ದೇವರ ಚಿತ್ತಾನುಸಾರವಾಗಿ, ದೇವರ ವಾಕ್ಯಾನುಸಾರವಾಗಿ ಅದನ್ನು ಅನುಭವಿಸಿದಾಗ ಮಾತ್ರ ಆ ಒಂದು ಅಧಿಕಾರ ಆತನಿಗೆ ಕೀರ್ತಿಯನ್ನು, ಘನವನ್ನು, ಮಾನವನ್ನು ತರುವಂತದ್ದಾಗಿದೆ. ಒಂದು ವೇಳೆ ಆತನು ಆ ಅಧಿಕಾರವನ್ನ ದೇವರನ್ನ ಬಿಟ್ಟು ಮಾಡುವಾಗ, ದೇವರಿಗೆ ವಿರುದ್ಧವಾಗಿ ಆತನು ಮಾಡುವಾಗ, ಖಂಡಿತವಾಗಿಯೂ ಕೂಡ ಅದು ಸಂಪೂರ್ಣವಾಗಿ ಅದು ವ್ಯತಿರಿಕ್ತವಾದ ಪರಿಣಾಮವನ್ನ ಬೀರುವಂತದ್ದಾಗಿದೆ. ಅದಕ್ಕೆ ನಾವು ಪೂರಕವಾಗಿ ಸತ್ಯವೇದದಲ್ಲಿ ನಾವು ನೋಡುವಾಗ ಈ ಒಂದು ವಿಷಯಕ್ಕೆ ನಾವು ಸಂಬಂಧಪಟ್ಟ ಹಾಗೆ ಸತ್ಯವೇದ ನೋಡ್ತೇವೆ. ನಾವು 2ನೇ ಸಮುವೇಲನ ಪುಸ್ತಕದಲ್ಲಿ 17ನೇ ಅಧ್ಯಾಯದ ನೋಡ್ತೇವೆ. ನಾವು 2 ಸಮುವೇಲ ಪುಸ್ತಕ 2 ಸಮುವೇಲ್ ಚಾಪ್ಟರ್ 17 ಅಲ್ಲಿ ನಾವು 1ರಿಂದ 23ನೇ ವಚನ ನಾವು ಓದಿದಾಗ ಈ ಕುರಿತು ನಾವು ಅಲ್ಲಿ ನೋಡುವಂತವರಾಗಿದ್ದೇವೆ. ಅಧಿಕಾರ ಅನ್ನುವಂಥದ್ದು ದೇವರು ಕೊಟ್ಟಿರ್ತಕ್ಕಂಥ ಒಂದು ಸೌಭಾಗ್ಯವಾಗಿದೆ. ಅದನ್ನು ನಾವು ದೇವರ ಚಿತ್ತಾನುಸಾರವಾಗಿ ಉಪಯೋಗಿಸುವಾಗ ಅದಕ್ಕೆ ಮಾನ್ಯತೆ ಇರ್ತದೆ, ಅದಕ್ಕೆ ಬೆಲೆ ಇರ್ತದೆ. ಒಂದು ವೇಳೆ ನಾವು ಆ ಅಧಿಕಾರವನ್ನ ನಾವು ನಮ್ಮ ವೈಯಕ್ತಿಕ ಜೀವಿತವಾಗಿ ನಾವು ಮಾರ್ಪಡಿಸುವಾಗ ಅದು ವ್ಯತಿರಿಕ್ತವಾದ ಪರಿಣಾಮವನ್ನ ಬೀರ್ತದೆ ಎಂಬುದನ್ನು ನಾವು ಈ ಸತ್ಯವೇದದ ಮುಖಾಂತರವಾಗಿ ನಾವು ತಿಳ್ಕೊಂಡಿದ್ದೇವೆ ಪ್ರಿಯರೇ. ಅಲ್ಲಿ ನಾವು ನೋಡ್ತೇವೆ, ನಾವು 2ನೇ ಸಮುವೇಲನ ಪುಸ್ತಕದ 17ನೇ ವಚನಕ್ಕೆ ನಾವು 17ನೇ ಅಧ್ಯಾಯಕ್ಕೆ ನಾವು ಬರುವಾಗ ಅಲ್ಲಿ ನಾವು ಒಬ್ಬ ಶ್ರೇಷ್ಠವಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿಯ ಕುರಿತು ನೋಡುವಂತವರಾಗಿದ್ದೇವೆ. ಆ ವ್ಯಕ್ತಿ ಯಾರು ಎಂಬುದಾಗಿ ಹೇಳುವಾಗ ಆತನು ಅಹಿತೋಫೇಲನಾಗಿದ್ದಾನೆ. ಅಹಿತೋಫೇಲನು ಯಾರು ಎಂಬುದಾಗಿ ಹೇಳುವಾಗ ಅಹಿತೋಫೇಲನು ದಾವೀದನ ಸಾಮ್ರಾಜ್ಯದಲ್ಲಿ ಮುಕುಟಮಣಿಯಂತೆ ಇದ್ದಂತವನು. ಆತನು ದಾವೀದನಿಗೆ ಸಲಹೆಗಾರನಾಗಿದ್ದಂತವನು, ಒಬ್ಬ ಶ್ರೇಷ್ಠ ಪ್ರವಾದಿಯಾಗಿದ್ದಂತವನು, ಒಬ್ಬ ಶ್ರೇಷ್ಠ ವ್ಯಕ್ತಿಯಾಗಿದ್ದಂತವನು, ದೇವರ ಭಯ ಇದ್ದಂತ ಒಬ್ಬ ವ್ಯಕ್ತಿಯಾಗಿದ್ದಂತವನು. ಆತನನ್ನು ನೋಡುವಾಗ ನೋಡ್ರಿ, ಆತನ ಪ್ರವಾದನೆಗಳಿಗೆ ದೇವರಿಗಿದ್ದಷ್ಟೇ ಬೆಲೆ ಇತ್ತು ಎಂಬುದಾಗಿ ನೋಡ್ತೇವೆ ನಾವು. ಯಾಕೆಂದ್ರೆ ಒಂದು ವೇಳೆ
ಅಹಿತೋಫೇಲನು ಯಾವುದಾದರೂ ಪ್ರವಾದನೆಗಳನ್ನು ಹೇಳುವಾಗ ಆ ದಿನಮಾನಗಳಲ್ಲಿ ಇಸ್ರೇಲರು ಆತನ ಪ್ರವಾದನೆಗಳಿಗೆ ದೇವರ ವಾಕ್ಯದಷ್ಟೇ ಬೆಲೆಯನ್ನ ಕೊಡ್ತಾ ಇದ್ರು ಎಂಬುದಾಗಿ ನಾವು ಅಲ್ಲಿ ಓದುವಂತವರಾಗಿದ್ದೇವೆ. ನನ್ನ ಪ್ರಿಯ ದೇವಜನರೇ, ಇಂತಹ ಒಬ್ಬ ಅಹಿತೋಫೇಲನು, ಈತನಿಗೆ ಒಂದು ದೊಡ್ಡ ಅಧಿಕಾರವಿದೆ. ಆ ಅಧಿಕಾರ ಏನೆಂಬುದಾಗಿ ಹೇಳುವಾಗ ದಾವೀದನೊಟ್ಟಿಗೆ ಕುಳಿತುಕೊಂಡು ಮಾತನಾಡುವಂತ ಅಧಿಕಾರ, ಆ ದಾವೀದನಿಗೆ ಸಲಹೆಯನ್ನ ಕೊಡುವಂತ ಅಧಿಕಾರ, ಒಂದು ವೇಳೆ ಯಾವುದಾದರೂ ವ್ಯತ್ಯಾಸಗಳಾದಾಗ ಅದನ್ನ ಸರಿಪಡಿಸ್ತಕ್ಕಂಥ ಅಧಿಕಾರವಿದೆ. ಆ ದಿನಮಾನಗಳಲ್ಲಿ ಇಸ್ರೇಲರಿಗೆ ಒಬ್ಬ ನ್ಯಾಯಾಧಿಪತಿಯಾಗಿ, ಒಬ್ಬ ಮಂತ್ರಿಯಾಗಿ, ಒಬ್ಬ ಅಧಿಕಾರಿಯಾಗಿ ಕಾರ್ಯ ನಿರ್ವಹಿಸುವುದೆಂಬುದಾಗಿ ಹೇಳುವಾಗ ಅದು ಅಂತ ಅಷ್ಟು ಸುಲಭವಾದ ಮಾತಾಗಿರ್ಲಿಲ್ಲ. ಅದು ದೊಡ್ಡ ಒಂದು ವಿಷಯ, ದೊಡ್ಡದಾದ ಒಂದು ವಿಷಯವಾಗಿತ್ತು. ಹೀಗಿರುವಾಗ ಅಹಿತೋಫೇಲನು ದಾವೀದನೊಟ್ಟಿಗೆ ಇದ್ದನು. ದಾವೀದನೊಟ್ಟಿಗೆ ಇದ್ದಂತ ಅಹಿತೋಫೇಲನು ಈಗ ನೋಡ್ತೇವೆ ನಾವು, ದಾವೀದನ ಮಗನಾಗಿರ್ತಕ್ಕಂತಹ ಅಬ್ಷಲೋಮನು ತನ್ನ ತಂದೆಗೆ ವಿರುದ್ಧವಾಗಿ, ತನ್ನ ತಂದೆಯಿಂದ ಆತನು ಅಧಿಕಾರವನ್ನ ಕಿತ್ತುಕೊಳ್ಳಬೇಕೆಂಬುದಾಗಿ ಬಯಸಿ ಆತನು ಆ ಒಂದು ಅಧಿಕಾರವನ್ನ ಕಿತ್ತುಕೊಳ್ಳುವಾಗ ಇಲ್ಲಿ ನೋಡ್ತೇವೆ ನಾವು, ಅಹಿತೋಫೇಲನು ದಾವೀದನೊಟ್ಟಿಗೆ ಇದ್ದಂತಹ ತನ್ನ ದ್ವೇಷವನ್ನ ತೀರಿಸಿಕೊಳ್ಳುವುದಕ್ಕೋಸ್ಕರ ದಾವೀದನ ಪಕ್ಷವನ್ನ ಬದಲಾಯಿಸಿ ಏನ್ ಮಾಡ್ತಾನೆ ಈಗ ಆತ ಏನ್ ಮಾಡ್ತಾನೆ ಈಗ ಅಬ್ಷಲೋಮನ ಪಕ್ಷವನ್ನು ಹಿಡಿದನು. ಅಬ್ಷಲೋಮನ ಪಕ್ಷವನ್ನು ಹಿಡಿದು ಆತ ಏನ್ ಮಾಡ್ತಾನೆ ಈಗ ಅಬ್ಷಲೋಮನನ್ನು ಕೂಡ ದಾರಿ ತಪ್ಪಿಸ್ತಾ ಇದ್ದಾನೆ. ನನ್ನ ಪ್ರಿಯ ದೇವಜನರೇ, ಯೌವನಸ್ಥನಾಗಿರ್ತಕ್ಕಂಥ ಅಬ್ಷಲೋಮನು, ಆತನು ಬಹು ಸುಂದರವಾಗಿದ್ದಂಥವನು, ಆತನು ಬುದ್ಧಿಯುಳ್ಳವನು, ಜ್ಞಾನವುಳ್ಳವನಾಗಿದ್ದಂಥವನು. ಇಂಥ ಒಬ್ಬ ಅಬ್ಷಲೋಮನು ಅಹಿತೋಫೇಲನ ಮಾತುಗಳಿಗೆ ಬಲಿಯಾಗಿ ಅಹಿತೋಫೇಲನ ಮಾತುಗಳನ್ನ ಕೇಳಿ ತನ್ನ ತಂದೆಗೆ ವಿರುದ್ಧವಾದ ಕಾರ್ಯವನ್ನ ಮಾಡ್ತಾನೆ. ತನ್ನ ತಂದೆಗೆ ವಿರುದ್ಧವಾದ ಕಾರ್ಯಗಳನ್ನ ಮಾಡ್ತಾನೆ. ಅಹಿತೋಫೇಲನು ಈಗ ಅಬ್ಷಲೋಮನನ್ನ ಕುರಿತು ಹೇಳ್ತಾನೆ, ಅಬ್ಷಲೋಮನೇ, ನೀನು ಒಂದು ವೇಳೆ ಏನ್ ಮಾಡ್ಬೇಕೀಗ, ನಿನ್ನ ತಂದೆಯ ಉಪಪತ್ನಿಯರನ್ನ ನೀನು ಕೆಡಿಸುವಂತದ್ದಾದರೆ, ನಿನ್ನ ತಂದೆಗೆ ನೀನು ಅಸಹ್ಯವಾಗಿ ಕಾಣುವಂತವನಾಗಿರ್ತೀಯ, ಆಗ ನಿನ್ನನ್ನ ಇಸ್ರಾಯೇಲ್ ಜನರು ನಿನ್ನನ್ನ ಏನ್ ಮಾಡ್ತಾರೆ, ಪ್ರೀತಿ ಮಾಡ್ತಾರೆ ಎಂಬುದಾಗಿ ತಪ್ಪಾದಂತ ಮಾರ್ಗದಲ್ಲಿ ಆತನನ್ನ ಪರಿಚಯಿಸಿ ಬಿಟ್ಟನು. ಆ ಅಬ್ಷಲೋಮನು ಯೌವನಸ್ಥರು ಏನ್ ಮಾಡ್ತಾನೆ ಈಗ, ತನ್ನ ತಂದೆಯನ್ನ ಬಿಟ್ಟು, ತನ್ನ ತಂದೆಯ ಮಾತುಗಳಿಗೆ ಆತನು ಗೌರವವನ್ನ ಕೊಡದೆ, ತನ್ನ ತಂದೆ ಎಂಬುದನ್ನು ಕೂಡ ನೋಡದೆ, ಆತನು ಆ ದಾವೀದನ ಉಪಪತ್ನಿಯರ ಜೊತೆಗೆ ಆತನು ಪಾಪವನ್ನ ಮಾಡುವಾಗ ಎಂತ ಒಂದು ಘೋರವಂತ ಪರಿಸ್ಥಿತಿ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ ಪ್ರಿಯರೇ. ಒಬ್ಬ ದೇವರ ಸೇವಕನಾಗಿದ್ದಂಥವನು, ದೇವರ ಪ್ರತಿನಿಧಿಯಾಗಿದ್ದಂಥವನು ಹಣದ ಆಸೆಗೋಸ್ಕರ ಅಥವಾ ಅಧಿಕಾರದ ಆಸೆಗೋಸ್ಕರ ಆತ ಏನ್ ಮಾಡ್ತಾನೆ ಈಗ ತಪ್ಪಾದಂತಹ ಮಾರ್ಗದಲ್ಲಿ ಜೀವಿಸುವಂತ ನೋಡುವಂತವರಾಗಿದ್ದೇವೆ. ಆತನು ಹೇಳಿದಂತ ಪ್ರಕಾರವಾಗಿ ಅಬ್ಷಲೋಮನು ಮಾಡಿದನು. ಅದಾದ ನಂತರ ನೋಡ್ತೇವೆ ನಾವು ಈಗ ಎರಡನೇ ವಿಷಯಕ್ಕೆ ನಾವು ಬರುವಾಗ, ಈಗ ಏನ್ ಮಾಡ್ತಾನೆ, ಅಹಿತೋಫೇಲನು ತನ್ನ ಆಲೋಚನೆ ಕೈಗೂಡಿತು ಎಂಬುದಾಗಿ ಹೇಳಿ ಮತ್ತೊಂದು ಕೆಟ್ಟ ಆಲೋಚನೆ ಅವನಿಗೆ ಉಂಟು ಮಾಡ್ತಾನೆ. ಏನೆಂಬುದಾಗಿ ಹೇಳುವಾಗ, ಈಗ ತಾನೇ ನಿನ್ನ ತಂದೆಯಾಗಿರ್ತಕ್ಕಂಥ ದಾವೀದನು ಆತನು ಕಾಡಿನಲ್ಲಿ ಹೋಗ್ತಾ ಇದ್ದಾನೆ. ಈಗ ಆತನನ್ನ ಹಿಂದಟ್ಟಿ ಹಿಡಿದು ಆತನನ್ನ ಸೋಲಿಸುವಂತದ್ದು ಬಹಳ ಸುಲಭವಾದಂತ ಕಾರ್ಯ. ಆ ಕಾರ್ಯವನ್ನ ತ್ವರೆಯಾಗಿ ಈಗಲೇ ನೀನು ಮಾಡ್ಬೇಕೆಂಬುದಾಗಿ ಆತನನ್ನ ಯೌವನಸ್ಥನನ್ನ ತ್ವರೆಪಡಿಸ್ತಾನೆ. ನೋಡ್ರಿ, ದೇವರ ಆತ್ಮನು ಮೊದಲನೇ ಕಾರ್ಯವನ್ನ ಮಾಡುವಾಗ ಸುಮ್ಮನಿದ್ದಂತ ದೇವರ ಆತ್ಮನು ಈಗ ಎರಡನೇ ಕಾರ್ಯವನ್ನ ಮಾಡುವಾಗ ಯೌವನಸ್ಥನಾಗಿರ್ತಕ್ಕಂತಹ ಅಬ್ಷಲೋಮನಲ್ಲಿ ಬೇರೆಯ ಕಾರ್ಯವನ್ನ ಮಾಡ್ದ. ಈಗ ಏನ್ ಮಾಡ್ತಾನೆ, ಈಗ ಆತನು ಮೊದಲನೇ ಕಾರ್ಯವನ್ನ ಮಾಡದೆ ಈ ಕಾರ್ಯವನ್ನ ಮಾಡ್ಲಿಕ್ಕೆ ಮುಂಚಿತವಾಗಿ ನಾನು ಓಷೆಯನ್ನ ಭೇಟಿ ಮಾಡ್ಬೇಕೆಂಬುದಾಗಿ ಆತ ಏನ್ ಮಾಡ್ತಾನೆ, ಈಗ ಆ ಓಷೆಯನ್ನ ಕೂಡ ಆತನನ್ನ ಸಂಧಿಸ್ತಾನೆ. ದೇವರೇ ತಾನೇ ಓಷೆಯನ್ನ ಅಲ್ಲಿ ಮಧ್ಯಸ್ಥರನ್ನಾಗಿ ಮಾಡ್ತಾನೆ. ಅಲ್ಲಿ ಈಗ ಆತನು ಓಷೆಯನ್ನ ಕುರಿತು ಈ ಒಂದು ಆಲೋಚನೆಯನ್ನು ಹೇಳುವಾಗ ಆತನು ಹೇಳಿದಂತ ಮಾತೇನು, ನಿನ್ನ ತಂದೆ ದಾವೀದನನ್ನು ಸುಲಭವಾಗಿ ನೆನೆಸ್ಬೇಡ. ಈಗ ಆತನು ಮರಿಗಳನ್ನ ಕಳೆದುಕೊಂಡಂತ ಕರಡಿ ಅಂತ ಇದ್ದಾನೆ. ಆತನು ಯುದ್ಧ ಚತುರನು, ಯುದ್ಧ ಪ್ರವೀಣನು,
ಜೊತೆಗೆ ಆತನು ಯಾವುದೇ ಕಾರಣಕ್ಕೂ ಕೂಡ ಅರಣ್ಯದಲ್ಲಿ ಆತನು ಒಬ್ಬೊಟ್ಟಿಗನಾಗಿ ಮಲಗುವುದಿಲ್ಲ. ಯವನಸ್ಥನಾಗಿರ್ತಕ್ಕಂಥ ಅಬ್ಷಲೋಮನೇ, ನೀನು ಈ ಕಾರ್ಯವನ್ನ ಬಿಡುವುದೇ ಒಳಿತು ಎಂಬುದಾಗಿ ಹೇಳ್ತಾನೆ. ಅದಾದ ನಂತರ ನೋಡ್ತಾನೆ, ಈಗ ಅಬ್ಷಲೋಮ ಏನ್ ಮಾಡ್ತಾನೆ, ಈಗ ಆ ಕಾರ್ಯವನ್ನ ಮಾಡೋದಕ್ಕೆ ಆತನು ಹಿಂದೆ ಮುಂದೆ ನೋಡಿ ಆ ಕಾರ್ಯವನ್ನ ಕೈ ಬಿಡ್ತಾನೆ. ಆ ಕಾರ್ಯವನ್ನ ಕೈ ಬಿಟ್ಟಾಗ ಅಹೀತೋಫೆಲನಿಗೆ ತನ್ನಷ್ಟಕ್ಕೆ ತಾನಿಗೆ ನಾಚಿಕೆ ಆಗ್ತಾ ಇದೆ. ತನ್ನಷ್ಟಕ್ಕೆ ತನಗೇನಾಗ್ತಿದೆ, ಆತನಿಗೆ ದುಃಖ ಆಗ್ತಾ ಇದೆ, ನಾಚಿಕೆ ಆಗ್ತಾ ಇದೆ. ಈಗ ಏನ್ ಮಾಡ್ತಾನೆ ಆತನು, ಅಯ್ಯಯ್ಯೋ ನಾವು ನನ್ನ ಆ ಒಂದು ಕಾರ್ಯ ನಡೀಲಿಲ್ಲ ಎಂಬುದಾಗಿ ಆತನು ಪಶ್ಚಾತ್ತಾಪ ಪಡ್ತಾನೆ. ಈಗ ಅದಕ್ಕೆ ಕಾರಣ ಎಂಬುದಾಗಿ ಹೇಳುವಾಗ ನೋಡ್ರಿ, ದಾವಿದನಿಗೆ ಆಯ್ತು ಈಗ ಅಬ್ಷಲೋಮನು ಮಾಡ್ತಾ ಇದ್ದಂತ ಒಂದೊಂದು ವಿಷಯಗಳು ಕೂಡ ಆತನಿಗೆ ತಲುಪ್ತಾ ಇತ್ತು. ಒಂದು ವೇಳೆ ಏನ್ ಮಾಡ್ತಾನೆ ಈಗ, ಆಗ ಅಹೀತೋಫೆಲನು ಕೂಡ ಅಬ್ಷಲೋಮನ ಪಕ್ಷವನ್ನ ಸೇರಿಕೊಳ್ಳನೆಂಬುದಾಗಿ ಹೇಳುವಾಗ ದಾವಿದನಿಗೆ ಈಗ ಆತನ ದುಃಖ ಕಟ್ಟೆ ಒಡೆಯಿತು. ಆತನು ದೇವರ ಮುಂದೆ ವಿಜ್ಞಾಪನೆಯನ್ನು ಮಾಡ್ತಾನೆ, ನನ್ನ ದೇವರೇ ಯೆಹೋವನೇ, ಇದೊಂದು ಸಾರಿ ನೀನು ಅಹೀತೋಫೆಲನ ಆಲೋಚನೆಯನ್ನ ನಿರರ್ಥಕ ಮಾಡು ಎಂಬುದಾಗಿ ಆತನು ಬೇಡಿಕೊಂಡನು. ಯಾವಾಗ ದಾವಿದನು ಆ ಒಂದು ಪ್ರಾರ್ಥನೆಯನ್ನು ಮಾಡಿದನು, ಆ ಕಣ್ಣೀರಿನ ಪ್ರಾರ್ಥನೆ ಮಾಡಿದನು, ದೇವರು ತಾನೇ ಅಹೀತೋಫೆಲನನ್ನ ಆ ಒಂದು ಆಲೋಚನೆಯನ್ನ ನಿರರ್ಥಕ ಮಾಡುವುದಕ್ಕೋಸ್ಕರ ಅಲ್ಲಿ ಹೋಶೆಯನ್ನ ಕಳಿಸ್ತಾನೆ. ಈಗ ಹೋಶೆ ಹೇಳ್ತಾನೆ, ಆ ಅಬ್ಷಲೋಮನೇ ಇಂತಹ ಕಾರ್ಯವನ್ನ ಮಾಡುವುದು ಬೇಡ ಎಂಬುದಾಗಿ ಹೇಳುವಾಗ ಅದನ್ನ ಯಾವಾಗ ಅಬ್ಷಲೋಮನು ಕೈ ಬಿಟ್ಟನೋ, ಈಗ ಏನಾಯ್ತು, ಈಗ ಅಹೀತೋಫೆಲನಿಗೆ ನಾಚಿಕೆ ಆಯ್ತು. ಆತ ಏನ್ ಮಾಡ್ತಾನೆ, ಈಗ ಆತನು ಸಿದ್ಧ ಮಾಡಿಕೊಂಡು ಏನ್ ಮಾಡ್ತಾನೆ, ಈಗ ತಡಿ ಹಾಕಿಸಿ, ಕತ್ತೆಗೆ ತಡಿ ಹಾಕಿಸಿ ಆತನು ತನ್ನ ಸ್ವಂತ ಸ್ಥಳಕ್ಕೆ ಹೋಗಿ, ಸ್ವಂತ ಊರಿಗೆ ಹೋಗಿ ಆತನು ಸಿದ್ಧತೆ ಮಾಡ್ಕೊಂಡು ಏನ್ ಮಾಡ್ತಾನೆ, ಈಗ ಉರುಳು ಹಾಕಿಕೊಂಡು ಸತ್ತನು ಎಂಬುದಾಗಿ ನೋಡ್ತೇವೆ ನಾವು. ನನ್ನ ಪ್ರಿಯ ದೇವ ಜನರೇ, ಇದು ನಮ್ಗೆ ಏನನ್ನ ತೋರಿಸ್ತಾ ಎಂಬುದಾಗಿ ಹೇಳುವಾಗ, ಅಧಿಕಾರದಲ್ಲಿ ಇರ್ತಕ್ಕಂಥವರು ನಾವು ಕರ್ತನಿಗೆ ವಿರುದ್ಧವಾಗಿ ನಾವು ಕಾರ್ಯಗಳನ್ನು ಮಾಡುವಾಗ ನಮ್ಮ ಸಮಾಧಿಯನ್ನ ನಾವೇ ತೋಡಿಕೊಳ್ಳುವಂತವರಾಗಿರ್ತೇವೆ ಇರ್ತಕ್ಕಂಥ ಸತ್ಯವನ್ನ ನಮ್ಗೆ ಅದು ತಿಳಿಸುವಂತದ್ದಾಗಿದೆ. ಹಾಗಾಗಿ ಮೊದಲನೇ ವಿಷಯಕ್ಕೆ ನಾವು ಬರುವಾಗ ಅಲ್ಲಿ ನಾವು ನೋಡ್ತೇವೆ, ಆ ಮೊದಲನೇ ವಿಷಯದಲ್ಲಿ ಆ ಅಧಿಕಾರ ಅಂತಕ್ಕಂಥದ್ದು ದೇವರಿಂದ ಕೊಟ್ಟಿರ್ತಕ್ಕಂಥದ್ದು. ಅದನ್ನ ನಾವು ಸರಿಯಾದ ರೀತಿಯಲ್ಲಿ, ದೇವರಿಗೆ ಮೆಚ್ಚುಗೆಯಾದ ರೀತಿಯಲ್ಲಿ ಅದನ್ನ ನಾವು ನಡೆಸಬೇಕೆಂಬುದಾಗಿ ಸತ್ಯವೇದ ಬಯಸುವಂತದ್ದಾಗಿದೆ. ಹಾಗಾದ್ರೆ ಅಧಿಕಾರ ಅಂದ್ರೆ ಏನು? ಅಧಿಕಾರ ಅಂತಕ್ಕಂಥದ್ದು ಕೇವಲ ರಾಜನಿಗೆ ಮಾತ್ರವಲ್ಲ. ತಂದೆಯಾಗಿ ನನ್ನ ಜವಾಬ್ದಾರಿ ಇದೆ, ಅಣ್ಣನಾಗಿ ನನ್ನ ಜವಾಬ್ದಾರಿ ಇದೆ, ಕುಟುಂಬಸ್ಥನಾಗಿ ನನ್ನ ಜವಾಬ್ದಾರಿ ಇದೆ, ಹೆಂಡತಿಯಾಗಿ ನನ್ನ ಜವಾಬ್ದಾರಿ ಇದೆ, ಮಗಳಾಗಿ ನನಗೆ ಜವಾಬ್ದಾರಿ ಇದೆ. ಈ ಎಲ್ಲಾ ಜವಾಬ್ದಾರಿಗಳನ್ನ ನಾವು ಕರ್ತನ ಮುಂದೆ ನಾವು ಕರ್ತನಿಗೆ ಮೆಚ್ಚುಗೆಯಾದ ರೀತಿಯಲ್ಲಿ ನಾವು ಅದೇ ಪ್ರಕಾರವಾಗಿ ವಾಕ್ಯಾನುಸಾರವಾಗಿ ಮಾಡಬೇಕೆಂಬುದಾಗಿ ದೇವರು ತಾನೇ ಬಯಸುವಂತವನಾಗಿದ್ದಾನೆ. ಒಂದು ವೇಳೆ ನಾವು ಅದರಿಂದ ನಾವು ಜಾರಿಕೊಂಡವರಾಗಿ, ಅದರಿಂದ ನಾವು ತಪ್ಪಿಸಿಕೊಂಡವರಾಗಿ ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ನಾವು ಜೀವಿಸುವಾಗ ನಾವು ನಮ್ಮನ್ನೇ ನಾವು ಕೊಂದುಕೊಳ್ಳುವಂತವರಾಗಿದ್ದೇವೆ. ಹೇಗೆ ಎಂಬುದಾಗಿ ಹೇಳುವಾಗ, ನಾವು ಈ ಲೋಕದ ಯಾತ್ರೆಯಲ್ಲಿ ನಾವು ಜೀವಿಸಬಹುದು, ಆದರೆ ನಾವು ಆತ್ಮಿಕವಾದ ಯಾತ್ರೆ ನಾವು ಸೋತು ಹೋಗುವಂತವರಾಗಿದ್ದೇವೆ ಪ್ರಿಯರೇ. ಹಾಗಾಗಿ ಆತ್ಮಿಕ ಯಾತ್ರೆಯಲ್ಲಿ ಗೆಲ್ಲಬೇಕೆಂಬುದೇ ದೇವರು ನನಗೂ ನಿನಗೂ ನಮಗೂ ಕೊಟ್ಟಿರ್ತಕ್ಕಂಥ ಒಂದು ಜವಾಬ್ದಾರಿ ಆಗಿದೆ. ಹಾಗಾಗಿ ಈ ಲೋಕದಲ್ಲಿ ಇರ್ತಕ್ಕಂಥ ರಾಜತ್ವವಾಗಲಿ ಪ್ರಭುತ್ವವಾಗಲಿ ಅದ್ಯಾವುದು ಕೂಡ ಶಾಶ್ವತವಲ್ಲ. ಯಾವುದು ಶಾಶ್ವತ? ದೇವರ ವಾಕ್ಯವೇ ಶಾಶ್ವತವಾಗಿದೆ. ನನ್ನ ಕರ್ತನು ಕೊಡುವಂತ ಜವಾಬ್ದಾರಿಗಳೇ ಶಾಶ್ವತವಾಗಿದೆ ಅಂತಕ್ಕಂಥ ನಾವು ತಿಳ್ಕೊಳ್ಬೇಕಾಗಿದೆ. ಈ ಒಂದು ಹೊಸ ವರ್ಷದ ಈ ಮೊದಲನೆಯ ತಿಂಗಳಿನಲ್ಲಿ ನಾವು ಕಳೆದು 2ನೇ ತಿಂಗಳಿಗೆ ನಾವು ಕಾಲಿಟ್ಟಿದ್ದೇವೆ. ದೇವರು ನಮ್ಮ ಕುಟುಂಬದ ಮಧ್ಯದಲ್ಲಿ ನಿಂತು ಹೇಳ್ತಾ ಇದ್ದಾನೆ, ನಿಮಗೆ ಶುಭವಾಗಲಿ ಎಂಬುದಾಗಿ ಹೇಳುವಂತವನಾಗಿದ್ದಾನೆ. ಆ ಶುಭವನ್ನ ನಾವು ಹೊಂದಬೇಕಾದರೆ ನಾವು ದೇವರ ಮಕ್ಕಳಾಗಿ ಈ ಲೋಕದಲ್ಲಿ ಜೀವಿಸಬೇಕು. ಹಾಗಾಗಿ ಆ ಶುಭವನ್ನ, ಆ ಸಂತೋಷವನ್ನ ನಾವು ಅನುಭವಿಸಬೇಕಾದರೆ ದೇವರ ಮಗನಾಗಿ, ದೇವರ ಮಗಳಾಗಿ, ದೇವರ ಕುಟುಂಬವಾಗಿ ನಾವು ಜೀವಿಸುವಾಗ ಮಾತ್ರ ನಾವು ಪೂರ್ಣ ಪ್ರಮಾಣದಲ್ಲಿ ಆ ಸಂತೋಷವನ್ನ ಅನುಭವಿಸಲಿಕ್ಕೆ ಸಾಧ್ಯವಾಗ್ತದೆ. ನಾವಿಲ್ಲಿ ನೋಡುವಾಗ ದಾವೀದನು ಪ್ರಾರ್ಥನೆಯನ್ನು ಮಾಡುವಾಗ ಕರ್ತನು ತಾನೇ ಆ ಪ್ರಾರ್ಥನೆಗೆ ಬೆಲೆಯನ್ನ ಕೊಟ್ಟನು.
ಆ ಬಹಳ ಬುದ್ಧಿವಂತನಾಗಿರ್ತಕ್ಕಂತಹ ಆ ಒಂದು ಅಹಿತೋಫೇಲನ ಆಲೋಚನೆಯನ್ನು ಆತನು ನಿರರ್ಥಕ ಮಾಡಿದನು. ನನ್ನ ಪ್ರಿಯ ದೇವಜನರೇ, ನಮ್ಮ ಕೂಡ ಬರುವಂತ ಬಾಣಗಳ ಕುರಿತು, ನಮ್ಮ ಕೂಡ ಬರುವಂತ ವಿರೋಧಗಳ ಕುರಿತು, ನಮ್ಮ ಕೂಡ ಬರುವಂತ ಈ ಲೋಕದ ಎಲ್ಲ ಅಂಧಕಾರದ ಕತ್ತಲೆಯ ಕುರಿತು ನಾವು ಪ್ರಾರ್ಥನೆ ಮಾಡುವಾಗ ಕರ್ತನು ತಾನೇ ಆ ಎಲ್ಲಾ ಅಂಧಕಾರಗಳನ್ನ ನಿರರ್ಥಕ ಮಾಡುವಂತವನಾಗಿದ್ದಾನೆ. ಮಾತ್ರವಲ್ಲದೆ ನಮಗೆ ಬೇಕಾದಂತ ಜಯವನ್ನ ಕೊಡುವಂತವನಾಗಿದ್ದಾನೆ. ಹಾಗಾಗಿ ನಾವಿಲ್ಲಿ ನೋಡ್ತೇವೆ, ನಾವು ನೋಡುವಾಗ ಅಲ್ಲಿ ಅಹಿತೋಫೇಲನು ಸಂಪೂರ್ಣವಾಗಿ ವಿಫಲವಾದನು. ಯೌವನಸ್ಥನಾಗಿರ್ತಕ್ಕಂತಹ ಅಬ್ಷಲೋಮನು ಬಾಳಿ ಬದುಕಬೇಕಾಗಿದ್ದಂಥವನು. ಆತನು ತನ್ನ ತಂದೆಯಾಗಿರ್ತಕ್ಕಂತಹ ದಾವೀದನ ಕೀರ್ತಿಯನ್ನ ಉನ್ನತ ಸ್ಥಿತಿಗೆ ತರಬೇಕಾಗಿದ್ದಂಥವನು. ಆತನು ಕೂಡ ಸೋತು ಹೋದನು. ಆತನಿಗೂ ಕೂಡ ಆ ರಾಜತ್ವ ಅಂತಕ್ಕಂಥದ್ದು ಒಲಿಯಲಿಲ್ಲ ಅಂತಕ್ಕಂಥ ಸತ್ಯ ನಮ್ಗೆ ಗೊತ್ತಿದೆ ಪ್ರಿಯರೇ. ಹಾಗಾಗಿ ಈ ಲೋಕದಲ್ಲಿ ನಾವು ಜೀವಿಸುವಾಗ ಯಾರು ಕೂಡ ನಮಗೆ ಮಾದರಿಯಾಗಿ ನಿಲ್ಲಲಿಕ್ಕೆ ಸಾಧ್ಯವಿಲ್ಲ ಪ್ರಿಯರೇ. ಈ ಒಂದು ಘಟನೆ ನನ್ನ ಮನಸ್ಸಿಗೆ, ನನ್ನ ನೆನಪಿಗೆ ಬಂತು. ಆತನು ಒಬ್ಬ ದೊಡ್ಡ ಉಪಮುಖ್ಯಮಂತ್ರಿ ಆಗಿದ್ದಾಗ್ಯೂ ಕೂಡ, ಆತನು ದೊಡ್ಡ ಅಧಿಕಾರದಲ್ಲಿದ್ದಾಗ್ಯೂ ಕೂಡ ಆತನು ತನ್ನ ಪ್ರಾಣವನ್ನ ಉಳಿಸಿಕೊಳ್ಳಿಕ್ಕೆ ಸಾಧ್ಯವಾಗಲಿಲ್ಲ. ಬಹುಶಃ ಆತನು ಆ ಒಂದು ವಿಮಾನವನ್ನು ಹತ್ತುವಾಗ ಖಂಡಿತವಾಗಿ ಕೂಡ ಆತನಿಗೆ ಸಾವಿನ ಒಂದು ಸಣ್ಣ ಸುಳಿವು ಕೂಡ ಇರಲಿಲ್ಲ. ಆತನ ಉದ್ದೇಶ ಏನಿತ್ತು, ಎಲ್ಲೋ ಒಂದು ಕಡೆ ಹೋಗಿ ಚುನಾವಣೆ ಪ್ರಚಾರವನ್ನು ಮಾಡಬೇಕು, ನಾನು ಅಲ್ಲೂ ಕೂಡ ನಾನು ಗೆಲ್ಲಬೇಕು ಅಂತಕ್ಕಂಥ ಆಲೋಚನೆ ಉಳ್ಳವನಾಗಿ ಆತನು ಪ್ರಯಾಣ ಮಾಡುವಾಗ ನೋಡ್ರಿ, ಇಲ್ಲಿ ದೇವರ ಚಿತ್ತವೇ ಬೇರೆಯಾಗಿತ್ತು. ಹಾಗಾಗಿ ನನ್ನ ಪ್ರಿಯ ದೇವಜನರೇ, ಈ ಒಂದು ವಿಚಾರ ಜಾಗತಿಕ ಮಟ್ಟದಲ್ಲಿ ಬಹಳ ಚರ್ಚೆ ಆಗ್ತಾ ಇದೆ. ಆದರೆ ನಮ್ಮ ಸತ್ಯವೇದ ಪ್ರಕಾರವಾಗಿ ಇದು ಚರ್ಚೆಯ ವಿಷಯ ಅಲ್ಲವೇ ಅಲ್ಲ. ಯಾಕೆಂದ್ರೆ ನಮ್ಗೆ ಗೊತ್ತಿರ್ತಕ್ಕಂಥದ್ದೇ, ದೇವರು ತಾನೇ ಆ ಅಧಿಕಾರವನ್ನ ಕೊಡುವಾಗ ಅದನ್ನ ಆ ದೇವರಿಗೆ ಮೀಸಲಾಗಿ ಅದನ್ನ ಉಪಯೋಗಿಸುವಾಗ ಮಾತ್ರ ಅದು ಖಂಡಿತವಾಗಿ ಅದು ಒಳ್ಳೆಯ ಕಾರ್ಯವನ್ನ ಮಾಡುವಂತದ್ದಾಗ್ತಿರ್ತಕ್ಕಂಥ ಸತ್ಯವನ್ನು ನಾವು ತಿಳ್ಕೊಳ್ಳಲಿಕ್ಕೆ ದೇವರು ತಾನೇ ಈ ಘಟನೆ ನಮ್ಗೆ ಕೊಟ್ಟಿದ್ದಾನೆ. ದೇವರು ನಮ್ಗೆ ಸ್ತೋತ್ರ ಉಂಟಾಗಲಿ. ಎರಡನೇ ಘಟನೆಗೆ ನಾವು ಬರುವಾಗ, ಮೊದಲನೇ ಘಟನೆ ಆಯ್ತು, ಎರಡನೇ ಘಟನೆ ವರ್ಷದ ಪ್ರಾರಂಭದಲ್ಲಿ ನಡೆದಂತ ಘಟನೆಗಳಿವು. ಎರಡನೇ ಘಟನೆ ನಮ್ಗೆಲ್ಲ ಕೂಡ ಗೊತ್ತಿದೆ. ಮೊನ್ನೆ ತಾನೇ ಒಬ್ಬರು ದೊಡ್ಡ ಬಿಸ್ನೆಸ್ ಮ್ಯಾನ್, ಒಬ್ಬರು ದೊಡ್ಡ ರಿಯಲ್ ಎಸ್ಟೇಟ್ ಮ್ಯಾನ್, ಒಬ್ಬ ವ್ಯಾಪಾರಿ ಅಂತ ನಾವು ಕರಿಬಹುದು ಅವರನ್ನ, ಲಕ್ಷಾಂತರ ಕೋಟ್ಯಾಂತರ ರೂಪಾಯಿಗಳ ಒಡೆಯ. ಆತ ಏನ್ ಮಾಡ್ತಾರೆ, ಈಗ ನಮಗ್ ಗೊತ್ತಿದೆ, ಅಧಿಕಾರಿಗಳು ಬಂದು ಆತನನ್ನ ದಾಖಲೆಗಳನ್ನ ಕೇಳಿದಾಗ, ದಾಖಲೆಗಳನ್ನ ನಮಗೆ ನೀವು ತೋರಿಸಬೇಕೆಂಬುದಾಗಿ ಹೇಳುವಾಗ, ಆತನು ಸಾವಿರಾರು ಕೋಟಿಗಳ ಒಡೆಯನಾಗಿರ್ತಕ್ಕಂಥ ಆತನಿಗೆ ಆ ಸರ್ಕಾರದವರು ಕೇಳಿದಂತಹ ಆ ದಾಖಲೆಗಳನ್ನು ಒದಗಿಸ್ಲಿಕ್ಕೆ ಸಾಧ್ಯವಾಗಲಿಲ್ಲ. ಆತನ ಏನ್ ಮಾಡ್ತಾನೆ, ತನ್ನಷ್ಟಕ್ಕೆ ತಾನೇ ತನ್ನನ್ನೇ ತಾನು ಕೊಂದುಕೊಂಡ ಎಂಬುದಾಗಿ ನಾವು ನೋಡಿದ್ದೇವೆ ಪ್ರಿಯರೇ. ಇದು ನಮ್ಗೆ ಏನನ್ನ ತಿಳಿಸ್ತದೆ ಎಂಬುದಾಗಿ ಹೇಳುವಾಗ, ಈ ಲೋಕದಲ್ಲಿ ನೀನು ಎಷ್ಟೇ ಕೋಟಿಯನ್ನ ಸಂಪಾದನೆ ಮಾಡಿದ್ರು ಕೂಡ, ಎಷ್ಟೇ ಹಣವನ್ನು ಸಂಪಾದನೆ ಮಾಡಿದ್ರು ಕೂಡ, ನಿನಗೆ ಈ ಲೋಕದಲ್ಲಿ ಯಾವುದು ಕೂಡ ಶಾಶ್ವತವಲ್ಲ. ಈ ಲೋಕದಲ್ಲಿ ದೇವರ ವಾಕ್ಯವೇ ಶಾಶ್ವತ ಎಂಬುದನ್ನು ನಮ್ಗೆ ಅದು ತಿಳಿಸುವಂತದ್ದಾಗಿದೆ. ನೋಡ್ರಿ, ನಾವು ಕೀರ್ತನೆಗಳ ಪುಸ್ತಕ 1ನೇ ಅಧ್ಯಾಯ 1 ಮತ್ತು 2ನೇ ವಚನ. ಬ್ರದರ್ ಪ್ಲೀಸ್, ಸಾಮ್ಸ್ ಚಾಪ್ಟರ್ 1 ವರ್ಸ್ 1 ಓದಿ ಬ್ರದರ್. ಆಲೋಚನೆಯಂತೆ ನಡೆಯದೆ ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ ಧರ್ಮ ನಿಂದಕರೊಡನೆ ಕೂತುಕೊಳ್ಳದೆ ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುತ್ತಿರುವನು. ಅವನು ಎಷ್ಟೋ ಧನ್ಯನು ಎಂಬುದಾಗಿ ಹೇಳ್ತದೆ. ನನ್ನ ಪ್ರಿಯ ದೇವಜನರೇ, ಈ ಲೋಕದಲ್ಲಿ ನಾವು ಜೀವಿಸುವಾಗ ನಮಗೆ ಬೇಕಾಗಿರ್ತಕ್ಕಂಥದ್ದು ಯಾವುದು? ನಾವು ಈ ಲೋಕದಲ್ಲಿ ದೇವರ ವಾಕ್ಯಾನುಸಾರವಾಗಿ ನಾವು ನಡೆಯುವಂಥದ್ದು, ದೇವರ ವಾಕ್ಯವನ್ನ ನಾವು ತಿಳ್ಕೊಂಡು ದೇವರ ಚಿತ್ತವನ್ನ ನಾವು ನೆರವೇರಿಸುವಂಥದ್ದೇ ಆಗಿದೆ. ಈ ಒಬ್ಬ ಬಿಸ್ನೆಸ್ ಮ್ಯಾನ್, ಇವರು ನಾವು ನೋಡ್ತೇವೆ, ಸಾವಿರಾರು ಕೋಟಿ ಒಡೆಯ, 10,000 ಅಥವಾ 20,000 ಅಥವಾ 20 ಕೋಟಿ ಒಡೆಯ ಅಲ್ಲ,
ಸಾವಿರಾರು ಕೋಟಿ ಒಡೆಯ. ಆತನಲ್ಲಿ ಇದ್ದಂತಹ ದುಬಾರಿ ಕಾರುಗಳು, ಫಾರ್ಚುನರ್ ಕಾರುಗಳು, ಒಂದೊಂದು ಕಾರುಗಳಿಗೂ ಕೂಡ 1 ಕೋಟಿ ಎಂಬುದಾಗಿ ಅಂದಾಜಾಗಿದೆ. 1 ಕೋಟಿಗೂ ಹೆಚ್ಚು ಎಂಬುದಾಗಿ. ನನ್ನ ಪ್ರಿಯರೇ, ಅಂತ ಒಬ್ಬ ಶೋಕಿವಾಲ, ಅಂತ ಒಬ್ಬ ವ್ಯಕ್ತಿ ಒಂದು ದಿವಸ ತನ್ನನ್ನೇ ತಾನೇ ಹತ ಮಾಡಿಕೊಳ್ಳುತ್ತಾನೆ. ತನ್ನನ್ನೇ ತಾನು ಹತ ಮಾಡಿಕೊಳ್ಳುವಾಗ ಅವರಿಂದ ಸಹಾಯವನ್ನ ಪಡೆದಂತ ಎಷ್ಟೋ ಜನರು, ಅಯ್ಯೋ ಈ ವ್ಯಕ್ತಿ ಬಹಳ ಒಳ್ಳೆಯವರಾಗಿದ್ರು ಎಂಬುದಾಗಿ ಅವರ ಬಗ್ಗೆ ಮಾತನಾಡ್ತಾರೆ. ಇನ್ನು ಕೆಲವರು ಹೇಳ್ತಾರೆ, ಈತನು ಅಷ್ಟು ಒಳ್ಳೆಯವನಾಗಿರ್ಬೇಕಾದ್ರೆ ಯಾಕೆ ತನ್ನನ್ನೇ ತಾನು ಹತ್ಯೆ ಮಾಡ್ಕೊಳ್ಬೇಕಾಗಿತ್ತು, ಸರ್ಕಾರಕ್ಕೆ ಬೇಕಾದ ದಾಖಲೆಗಳನ್ನ ಒದಗಿಸಬಹುದಾಗಿತ್ತಲ್ಲ ಎಂಬುದಾಗಿ ಹೇಳ್ತಾರೆ. ಅದು ನಮ್ಮ ಪ್ರಸ್ತಾಪ ಅಲ್ಲ, ಅದು ನಮಗೆ ಬೇಕಾಗಿಲ್ಲ ಪ್ರಿಯರೇ. ನಮಗೆ ಬೇಕಾಗಿರ್ತಕ್ಕಂಥದ್ದೇನು, ಈ ಲೋಕದಲ್ಲಿ ನಾವು ಜೀವಿಸುವಾಗ ಯಾವ ಸಾವಿರಾರು ಕೋಟಿಗಳು ನಮ್ಮನ್ನ ರಕ್ಷಣೆ ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂತಕ್ಕಂಥ ಸತ್ಯವನ್ನು ನಮಗೆ ಸತ್ಯವೇದ ಸಾರಿ ಸಾರಿ ನಮಗೆ ತಿಳಿಸುವಂತದ್ದಾಗಿದೆ ಪ್ರಿಯರೇ. ಇದನ್ನೇ ತಾನೇ ಸತ್ಯವೇದ ನಾವು 1 ತಿಮೋಥೆ 6ನೇ ಅಧ್ಯಾಯ 10ನೇ ವಚನ ನೋಡ್ತೇವೆ ನಾವು. 1 ತಿಮೋಥಿಯನ್ ಚಾಪ್ಟರ್ 6 ವರ್ಸ್ 10. ಅದು ನಮ್ಗೆಲ್ಲ ಗೊತ್ತಿರ್ತಕ್ಕಂಥ ಬಹಳ ಪರಿಚಿತವಾಗಿರ್ತಕ್ಕಂಥ ಒಂದು ವಾಕ್ಯವಾಗಿದೆ. ಹಣದಾಸೆಯು 6ನೇ ಅಧ್ಯಾಯ 10ನೇ ವಚನ. ಹಣದಾಸೆಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ. ಕೆಲವರು ಅದಕ್ಕಾಗಿ ಆತುರಪಟ್ಟು ಅದರಿಂದ ಕ್ರಿಸ್ತ ನಂಬಿಕೆಯನ್ನು ಬಿಟ್ಟು ಅಲೆದಾಡಿ ಅನೇಕ ವೇದನೆಗಳಿಂದ ತಮ್ಮನ್ನು ತಿವಿಸಿಕೊಳ್ಳುತ್ತಾರೆ. ಪ್ರಿಯ ದೇವಜನರೇ, ಎಂತ ಅದ್ಭುತವಾಗಿರ್ತಕ್ಕಂಥ ಒಂದು ವಾಕ್ಯ. ಹಣದಾಸೆಯು ಸಕಲ ವಿಧವಂತ ಪಾಪಕ್ಕೆ ಮನುಷ್ಯನನ್ನ ಗುರಿ ಮಾಡ್ತದೆ. ಆದ್ರೆ ಕೆಲವರು ಆತುರ ಪಟ್ಟು ಅದಕ್ಕೋಸ್ಕರ ಅವರು ಪ್ರಯಾಸ ಪಟ್ಟು ಏನ್ ಮಾಡ್ತಾರೆ, ಅದರಿಂದ ತೀರಿಸಿಕೊಳ್ತಾರೆ ಎಂಬುದಾಗಿ ಸತ್ಯವೇದ ನಮ್ಗೆ ತಿಳಿಸ್ತದೆ. ಈ ಘಟನೆಯ ಮೂಲಕವಾಗಿ ಇದು ಸತ್ಯ ಎಂಬುದಾಗಿ ನಮ್ಗೆ ಅರಿವಾಗ್ತಿದೆ ಪ್ರಿಯರೇ. ಅನ್ಫಾರ್ಚುನೇಟ್ಲಿ ಆ ವ್ಯಕ್ತಿ ಬೇರೆ ಯಾರು ಅಲ್ಲ, ಅವರು ಕೂಡ ಕರ್ತನಾದಂತ ಯೇಸು ಕ್ರಿಸ್ತನನ್ನ ನಂಬಿದಂತವರು, ಕರ್ತನಾದಂತ ಯೇಸು ಕ್ರಿಸ್ತನನ್ನ ತಿಳಿದಂತವರು. ಅವರು ಕೂಡ ಕ್ರಿಸ್ತಿಯ ಸಮಾಜದವರು. ಆತನು ಕ್ರಿಸ್ತಿಯ ಸಮಾಜವನ್ನಾಗಿರ್ಬಹುದಾದ್ರೆ ಕ್ರಿಸ್ತನ ವಾಕ್ಯಗಳ ಗಂಧ ಗಾಳಿ ಇರ್ತಕ್ಕಂಥ ಜೀವಿಸ್ತಂತವ್ರು. ಯಾರಾದ್ರೂ ಕರ್ತನ ವಾಕ್ಯವನ್ನು ತಿಳಿದು ಈ ರೀತಿಯಾಗಿ ಜೀವಿಸ್ಲಿಕ್ಕೆ ಸಾಧ್ಯವಿಲ್ಲ ಪ್ರಿಯರೇ. ಆ ರೀತಿಯಾಗಿ ಜೀವಿಸ್ತಂತವ್ರು. ಆದ್ರೆ ಅವರ ಹಣ, ಅವರ ಅಂತಸ್ತು, ಅವರ ಕಾರುಗಳು ಅವರನ್ನ ದೇವರ ಬಳಿಗೆ ಕರ್ಕೊ ಹೋಗ್ಲಿಕ್ಕೆ ಸಾಧ್ಯವೇ ಆಗಲಿಲ್ಲ. ಯಾಕೆ ಎಂಬುದಾಗಿ ಗೊತ್ತಿದೆ. ತನ್ನಷ್ಟಕ್ಕೆ ತಾನೇ ಅವರು ತಮ್ಮ ಪ್ರಾಣವನ್ನ ಕೊಂದುಕೊಳ್ಳುವಂತ ನೋಡುವಂತವರಾಗಿದ್ದೇವೆ. ಹಣದಾಸೆ, ಈ ಹಣದಾಸೆಗೆ ನಾವು ನೋಡುವಾಗ ನಮ್ಗೆಲ್ಲ ಗೊತ್ತಿದೆ. ಅದಕ್ಕೆ ನಾವು ಪೂರಕವಾಗಿ ನೋಡ್ತೇವೆ. ನಾವು ಮತ್ತಾಯನ ಬರೆದ ಸುವಾರ್ತೆ 26ನೇ ಅಧ್ಯಾಯ 14ನೇ ವಚನಕ್ಕೆ ನಾವು ಬರುವಾಗ, ಮತ್ತಾಯನ ಬರೆದ ಸುವಾರ್ತೆ 26ನೇ ಅಧ್ಯಾಯ 14ನೇ ವಚನ, ಮ್ಯಾಥ್ಯೂ ಚಾಪ್ಟರ್ 26 ವರ್ಸ್ 14. ಆಮೇಲೆ 12 ಮಂದಿ ಶಿಷ್ಯರಲ್ಲಿ ಒಬ್ಬನಾದ ಇಸ್ಕರಿಯೋತ ಯೂದನೆಂಬುವನು ಮಹಾಯಾಜಕರ ಬಳಿಗೆ ಹೋಗಿ ನಾನು ಅವನನ್ನು ಹಿಡುಕೊಟ್ಟರೆ ನನಗೆ ಏನು ಕೊಡುತ್ತೀರಿ ಅಂದನು. ನನಗೆ ಏನು ಕೊಡುತ್ತೀರಿ ಅಂದನು. ನನಗೇನು ಕೊಡ್ತೀರಿ ಎಂಬುದಾಗಿ ಹೇಳ ನಂತರ ಅವರು ಅವನಿಗೆ 30 ರೂಪಾಯಿಗಳನ್ನು ತೂಗಿಕೊಟ್ಟರು. ಅಂದಿನಿಂದ ಅವನು ಆತನನ್ನು ಹಿಡುಕೊಡುವುದಕ್ಕೆ ಅನುಕೂಲವಾದ ಸಮಯವನ್ನು ನೋಡುತ್ತಿದ್ದನು. ನೋಡಿ, ನಾವಿಲ್ಲಿ ನೋಡ್ತೇವೆ ನಾವು ಇಸ್ಕರಿಯೋತ ಯೂದನು, ಆತನು ಬೇರೆ ಯಾರು ಅಲ್ಲ, ವಿಶ್ವಾಸಿಯಾಗಿದ್ದನು, ನಂಬಿಗಸ್ತನೇ ಆಗಿದ್ದನು, ಕರ್ತನಾದಂತ ಯೇಸು ಕ್ರಿಸ್ತನ ಒಟ್ಟಿಗೆ ಇದ್ದಂತವನು. ಆತನು 3.5 ವರ್ಷಗಳ ಕಾಲ ಕರ್ತನಾದಂತ ಯೇಸು ಕ್ರಿಸ್ತನ ಒಟ್ಟಿಗಿದ್ದಾನೆ, ಜೊತೆಗೆ ಊಟ ಮಾಡ್ತಾ ಇದ್ದಾನೆ, ಜೊತೆಗೆ ಮಲ್ಕೋತಾ ಇದ್ದಾನೆ. ಕರ್ತನಾದ ಯೇಸು ಕ್ರಿಸ್ತನು ಮಾಡುವಂತ ಅದ್ಭುತಗಳನ್ನು ನೋಡಿದ್ದಾನೆ, ಸೂಚಕ ಕಾರ್ಯಗಳನ್ನು ನೋಡಿದ್ದಾನೆ. ಅಷ್ಟೇ ಏಕೆ, ಕರ್ತನಾದಂತ ಯೇಸು ಕ್ರಿಸ್ತನು ಲಾಜರನ್ನು ಎಬ್ಬಿಸಿದಾಗ ಆತ ನೋಡಿದ್ದಾನೆ. ಆ ಒಂದು ನಾಯಿ ನಂಬತಕ್ಕಂಥ ಊರಲ್ಲಿ ಯೌವನಸ್ಥನ ಎಬ್ಬಿಸ ನೋಡಿದ್ದಾನೆ. ಆ ಮಗುವನ್ನು ಹೀಗೆ ಆತನಿಗೆ ಕರ್ತನಾದ ಯೇಸು ಕ್ರಿಸ್ತನ ಶಕ್ತಿ ಏನೆಂಬುದಾಗಿ ಗೊತ್ತಿದೆ. ಇದೆಲ್ಲವೂ ಗೊತ್ತಾಗಿದ್ದಾಗ್ಯೂ ಕೂಡ ಇಲ್ಲಿ ನಾವು ನೋಡ್ತೇವೆ, ಹಣದಾಸೆ ಆತನನ್ನ ಬೇರೆ ದಾರಿಗೆ ಆತನ ಎಳೆದುಕೊಂಡು ಹೋಗ್ತಾನ. ಆತ ಏನ್ ಮಾಡ್ತಾನೆ, ಈಗ ತನ್ನನ್ನೇ ತಾನು ಮರೆತು ಬಿಟ್ಟನು. ಆತ ಏನ್ ಮಾಡ್ತಾನೆ, ಈಗ ತನ್ನ ಗುರುವಾಗಿದ್ದಂತಹ
ತನ್ನ ದೇವರಾಗಿದ್ದಂತಹ ಆ ಮಹಾ ವ್ಯಕ್ತಿಯನ್ನು ಏನ್ ಮಾಡ್ತಾನೆ ಈಗ ಆತನ ಹೃದಯದಲ್ಲಿ ಕೆಟ್ಟ ಆಲೋಚನೆ ಬಂತು. ಆ ಕೆಟ್ಟ ಆಲೋಚನೆ ಏನು? ನಾನು ಹೇಗಾದ್ರೂ ಮಾಡಿ ಕರ್ತನಾದ ಯೇಸು ಕ್ರಿಸ್ತನ ಹಿಡ್ಕೊಟ್ರೆ ನನಗೆ ಒಳ್ಳೆ ಹಣ ಸಿಗ್ತದೆ, ಆ ಹಣದ ಮುಖಾಂತರವಾಗಿ ನಾನು ಈ ಲೋಕದಲ್ಲಿ ಸಮೃದ್ಧಿಯಾಗಿ ಜೀವಿಸಬಹುದು. ಕೆಟ್ಟ ಆಲೋಚನೆ ಅವನಲ್ಲಿ ಬಂತು ಪ್ರಿಯರೇ. ಹಣದಾಸೆ ಅಂತಕ್ಕಂಥದ್ದು ಮೊದಲನೇದಾಗಿ ಮನುಷ್ಯರಲ್ಲಿ ಕೆಟ್ಟ ಆಲೋಚನೆಯನ್ನ ಅದು ತುಂಬುವಂತದ್ದಾಗಿದೆ. ಯಾವಾಗ ಕೆಟ್ಟ ಆಲೋಚನೆ ಬರ್ತದೋ ಆವಾಗ ನಾವು ಆ ಕೆಟ್ಟ ಆಲೋಚನೆಗಳಿಗೆ ನಾವು ನೀರನ್ನ ಹಾಕಿ ನಾವು ಬೆಳೆಯನ್ನ ಬೆಳೆದಕ್ಕೆ ನಾವು ಪ್ರಯತ್ನ ಪಡ್ತೇವೆ. ನೋಡ್ರಿ, ಒಂದು ವಿಷಯ ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ಈ ಭೂಮಿ ಅಂತಕ್ಕಂಥದ್ದು ಇದು ಬಿತ್ತುವುದಕ್ಕೆ ಸಾದೃಶ್ಯವಾಗಿರ್ತಕ್ಕಂಥದ್ದು. ಈ ಲೋಕದಲ್ಲಿ ನಾವು ಏನನ್ನ ಬಿತ್ತೇವೋ ಅದನ್ನ ನಾವು ಪರಲೋಕದಲ್ಲಿ ನಾವು ಕೊಯ್ಯುವಂತವರಾಗಿದ್ದೇವೆ. ಹಾಗಾಗಿ ನಾವು ಈ ಲೋಕದಲ್ಲಿ ಏನನ್ನ ನಾವು ಬಚ್ಚಿಟ್ಕೊಳ್ತೇವೋ ಅದನ್ನ ನಾವು ಅಲ್ಲಿ ದೇವರ ಮುಂದೆ ನಾವು ನೋಡುವಂತವರಾಗಿದ್ದೇವೆ. ಒಂದು ವೇಳೆ ನಾವು ಈ ಲೋಕದ ಸಂಗತಿಗಳನ್ನ ಬಚ್ಚಿಟ್ಕೊಂಡಿದ್ದೇವಾ ಅಥವಾ ದೇವರ ವಾಕ್ಯಾನುಸಾರವಾದ ಒಂದು ವಾಕ್ಯವನ್ನು ನಾವು ಬಚ್ಚಿಟ್ಟುಕೊಂಡಿದ್ದೇವಾ, ನಮ್ಮನ್ನ ನಾವು ಪ್ರಶ್ನೆ ಮಾಡಿಕೊಳ್ಳಬೇಕಾಗಿದೆ ಪ್ರಿಯರೇ. ಇಸ್ಕರಿಯೋತ ಯೂದನು ಕರ್ತನಾದ ಯೇಸು ಕ್ರಿಸ್ತನ ಒಟ್ಟಿಗೆ ಇದ್ದಂತವನು, ಕರ್ತನಾದ ಯೇಸು ಕ್ರಿಸ್ತನ ಜೊತೆಗೆ ಇದ್ದಂತವನು ಆಗಿದ್ದಾಗ್ಯೂ ಕೂಡ ಆತನಿಗೆ ಹಣದಾಸೆಯ ವಿಷಯ ಸೋತು ಹೋಗ್ಲಿಲ್ಲ. ಅದು ಹೆಚ್ಚಾದ ರೀತಿಯಲ್ಲಿ ಅವರಿಗೆ ಹಣದಾಸೆ ಬಂತು. ಈಗ ಏನ್ ಮಾಡ್ತಾನೆ ಆತನು? ಅವನ ಹಣದಾಸೆ ಎಷ್ಟರ ಮಟ್ಟಿಗೆ ಬಂತು ಎಂಬುದಾಗಿ ಹೇಳುವಾಗ ನಾವು ನೋಡ್ತೇವೆ, ಆತನು ಕರ್ತನಾದಂತ ಯೇಸು ಕ್ರಿಸ್ತನನ್ನ ಹಿಡುಕೊಡುವಷ್ಟರ ಮಟ್ಟಿಗೆ ಆತನ ಆಸೆ ಬಂತು. ಈಗ ಏನ್ ಮಾಡ್ತಾನೆ ಆತನು? ಮಹಾಯಾಜಕರ ಬಳಿಗೆ ಹೋಗಿ, ನಾನು ಆತನನ್ನು ನಿಮಗೆ ಹಿಡಿದುಕೊಟ್ರೆ ನನಗೆ ನೀವು ಏನ್ ಕೊಡ್ತೀರಿ ಎಂಬುದಾಗಿ ಆತನ ಕೇಳ್ತಾನೆ. ಈಗ ಅವ್ರು ಏನ್ ಮಾಡ್ತಾರೆ? ಈಗ ಅವರು ಕೂಡ ಸೈತಾನದ ಪ್ರೇರಿತರಾಗಿ ಏನ್ ಮಾಡ್ತಾರೆ? ಈಗ ಅವರು ಆತನಿಗೆ 30 ಬೆಳ್ಳಿ ನಾಣ್ಯಗಳನ್ನ ತೂಗಿಕೊಟ್ರೆ ಎಂಬುದಾಗಿ ನೋಡ್ತೇವೆ ನಾವು. ನನ್ನ ಪ್ರಿಯ ದೇವಜನರೇ, ಆ 30 ರೂಪಾಯಿಗಳನ್ನ ಆತ ಕೊಂಡುಕೊಂಡನು, ತೆಗೆದುಕೊಂಡು ಬಂದವನು. ಆ ತೆಗೆದುಕೊಂಡು ಬಂದು ನಾವು ನೋಡ್ತೇವೆ ಹಣದಾಸೆ ಅವನನ್ನ ಬಹಳ ಪ್ರೇರೇಪಣೆ ಮಾಡ್ತು. ಆ ಪ್ರೇರೇಪಣೆಗಳು ಒಳಗಾದ ಹಣವನ್ನ ತಕೊಂಡ ಅವನು. ಹಣವನ್ನು ತಕೊಂಡು ಮನೆಗೆ ಬರ್ತಾನೆ. ಮನೆಗೆ ಬಂದ ನಂತರ ನೋಡ್ತೇವೆ ನಾವು ಪರಿಸ್ಥಿತಿ ಬೇರೆಯೇ ಆಯ್ತು. ನಾವು ನೋಡುವಾಗ ಕರ್ತನಾದಂತ ಯೇಸು ಕ್ರಿಸ್ತನನ್ನ ಮರಣದಂಡನೆಗೆ ಒಪ್ಪಿಸಿದರೆ ಎಂಬುದಾಗಿ ಸುದ್ದಿಯನ್ನ ಕೇಳಿದ ತಕ್ಷಣ ಅವನ ಹೃದಯ ಒಡೆದೋಯ್ತು. ಅಯ್ಯಯ್ಯೋ, ಎಂತ ಕೆಲಸ ಮಾಡಿದೆ ನಾನು! ಈ ಹಣದಾಸೆಗೋಸ್ಕರ, ಈ ಹಣಕ್ಕೋಸ್ಕರ ನಾನು ಇಂಥ ಒಂದು ದುಷ್ಕೃತ್ಯಗಳನ್ನ ಮಾಡಿದಲ್ಲ ಎಂಬುದಾಗಿ ಏನ್ ಮಾಡ್ತು? ಈಗ ಅವನ ಮನಸ್ಸು ಅವನ ಅಂಗಿಸಿತು. ಆ ಮನಸ್ಸು ಅವನನ್ನ ಅಂಗಿಸಿದ್ದರಿಂದ ಅವನೇನ್ ಮಾಡ್ತಾನೆ? ಈಗ ಆ ಹಣವನ್ನು ತೆಗೆದುಕೊಂಡು ಏನ್ ಮಾಡ್ತಾನೆ? ಈಗ ಆತನು ಆ ದೇವಾಲಯದಲ್ಲಿ ಬೀಸಾಡಿ ಬಿಟ್ಟು ಆತ ಏನ್ ಮಾಡ್ತಾನೆ? ಈಗ ಉರುಳು ಹಾಕಿಕೊಂಡು ಸತ್ತನೆ ಎಂಬುದಾಗಿ ನೋಡ್ತೇವೆ ನಾವು. ನನ್ನ ಪ್ರಿಯ ದೇವಜನರೇ, ಹಣದಾಸೆಯು ಮನುಷ್ಯನನ್ನ ಕೊನೆಗೆ ಎಲ್ಲಿ ತಗೊಂಡೋಗಿ ನಿಲ್ಲಿಸ್ತದೆ ಎಂಬುದಾಗಿ ಹೇಳುವಾಗ ಅದು ಮರಣಕ್ಕೆ ತಗೊಂಡೋಗಿ ಆತನ ಮನುಷ್ಯನನ್ನ ನಿಲ್ಲಿಸುವಂತದ್ದಾಗಿದೆ. ಆತನು ಉರುಳು ಹಾಕಿಕೊಂಡು ಸತ್ತನು. ಆತನ ಜೀವಿತ ಭಯಂಕರವಾದ ರೀತಿಯಲ್ಲಿ ಅಂತ್ಯವಾಯಿತು ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಈ ಒಂದು ಘಟನೆಯಲ್ಲೂ ಕೂಡ ಸಾವಿರಾರು ಕೋಟಿಯ ಒಡೆಯನಾಗಿದ್ದಂತ ಒಬ್ಬ ವ್ಯಕ್ತಿ, ಸಾವಿರಾರು ಕೋಟಿಯನ್ನ ಬಹಳ ನಿರಾಯಸವಾಗಿ ಖರ್ಚು ಮಾಡ್ತಾ ಇದ್ದಂತ ಒಬ್ಬ ವ್ಯಕ್ತಿ, ಆತನ ಅಂತ್ಯ ಭಯಂಕರ ಘೋರವಾಯಿತು ಪ್ರಿಯರೇ. ಇದರಿಂದ ನಮಗೆ ಪಾಠ ನಮಗಲ್ಲ ಇದು. ಯಾಕಂದ್ರೆ ನಮ್ಗೆ ಗೊತ್ತಿದೆ, ಇದು ಈ ವ್ಯಕ್ತಿಗಿಂತ ಮುಂಚೆ ಈ ಸತ್ಯವೇದದ ಪ್ರಕಾರವಾಗಿ ಇಸ್ಕರಿಯೋತನ ಮುಖಾಂತರವಾಗಿ ನಮ್ಗೆ ಇದು ಗೊತ್ತಿದೆ. ಆದರೆ ಈ ಒಂದು ಸತ್ಯ ಯಾರು ಗೊತ್ತಾಗಬೇಕಾಗಿದೆ? ಲೋಕಕ್ಕೆ ಗೊತ್ತಾಗಬೇಕಾಗಿದೆ. ಯಾವ ಹಣವಾಗ್ಲಿ, ಯಾವ ಅಧಿಕಾರವಾಗ್ಲಿ ನಿನ್ನನ್ನು ಉಳಿಸಲಿಕ್ಕೆ ಸಾಧ್ಯವಿಲ್ಲ. ನಾನೇ ನನ್ನ ಹೊರತು ಈ ಲೋಕದಲ್ಲಿ ದೇವರು ಯಾರು ಇಲ್ಲ. ಒಂದು ವೇಳೆ ನೀನು ಲೋಕದಲ್ಲಿ ಸಮಾಧಾನವಾಗಿ ಜೀವಿಸಬೇಕಾದ್ರೆ ನೀನು ಸಮಾಧಾನದ ಪ್ರಭುವಾಗಿರ್ತಕ್ಕಂಥ ಕರ್ತನಾದಂತ ಯೇಸು ಕ್ರಿಸ್ತನನ್ನು ಆತುಕೊಳ್ಳಬೇಕು. ನಾವು ನೋಡ್ತೇವೆ, ನಾವು ಕರ್ತನಾದ ಯೇಸು ಕ್ರಿಸ್ತನನ್ನು ಹುಟ್ಟಿದಾಗಲೇ ಆತನು ಸಮಾಧಾನ ಪ್ರಿಯನೆಂಬುದಾಗಿ ನೋಡ್ತೇವೆ ನಾವು. ಆತನು ಹುಟ್ಟಿದಾಗ ಭೂಲೋಕದಲ್ಲಿ ಪರಲೋಕದಲ್ಲಿ ಮಹಿಮೆ, ಭೂಲೋಕದಲ್ಲಿ ಸಮಾಧಾನ ಎಂಬುದಾಗಿ. ಕರ್ತನಾದಂತ ಯೇಸು ಕ್ರಿಸ್ತ ಈ ಲೋಕಕ್ಕೆ ಹುಟ್ಟಿದ್ದೇ ನಮಗೆ ಸಮಾಧಾನ ಕೊಡ್ಲಿಕ್ಕೆ, ಸಮಾಧಾನ ತುಂಬಲಿಕ್ಕೆ. ದೇವರು ಈ ಲೋಕದಲ್ಲಿ
ಆತನು ಈ ಲೋಕವನ್ನು ಉಂಟು ಮಾಡಿದಾಗ ತನ್ನ ಜೀವ ಶ್ವಾಸವನ್ನ ಕೊಟ್ಟಾಗ ಸಮಾಧಾನವನ್ನೇ ಕೊಟ್ಟಿದ್ದಾನೆ. ಆ ಸಮಾಧಾನವನ್ನ ನಾವು ನೋಡುವಾಗ ಆದಾಮನಿಗೆ ಆತನು ಜೀವ ಶ್ವಾಸವನ್ನು ಊದಿದನು, ಆತನು ಪಾಪ ಮಾಡಿದನು. ಆದರೆ ಆತನು ಪಾಪ ಮಾಡಿದರೂ ಕೂಡ ಕೊಲೆ ಮಾಡುವಷ್ಟರ ಮಟ್ಟಿಗೆ ಆತನು ಹೋಗ್ಲಿಲ್ಲ. ಅದನ್ನ ನೋಡ್ರಿ, ಆತನ ಮಗನು ಏನ್ ಮಾಡ್ತಾನೆ ಈಗ, ತನ್ನ ಸ್ವಂತ ತಮ್ಮನನ್ನೇ ಕೊಲೆ ಮಾಡುವಷ್ಟರ ಮಟ್ಟಿಗೆ ಆತನು ತನ್ನ ಸಮಾಧಾನವನ್ನು ಕಳ್ಕೊಂಡ. ಪ್ರಿಯರೇ, ಈ ಲೋಕದಲ್ಲಿ ನಾವು ನೋಡುವಾಗ ಯಾವುದು ಕೂಡ ಮುಖ್ಯವಲ್ಲ ಪ್ರಿಯರೇ. ಈ ಲೋಕದಲ್ಲಿ ನಾವು ಸಮಾಧಾನವಾಗಿ ಜೀವಿಸುವಂತದ್ದೇ ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಟಾಸ್ಕ್ ಆಗಿದೆ. ಈ ಲೋಕದಲ್ಲಿ ಈ ದಿನಮಾನಗಳಲ್ಲಿ ಎಲ್ಲೂ ಕೂಡ ನಾವು ಸಮಾಧಾನವನ್ನ ಕಾಣ್ತಾ ಇಲ್ಲ. ಕುಟುಂಬಗಳಲ್ಲಿ ವಿರಸ, ತಂದೆ ತಾಯಿಗಳಲ್ಲಿ ವಿರಸ, ಗಂಡ ಹೆಂಡತಿಯಲ್ಲಿ ವಿರಸ, ತಂದೆ ತಾಯಿಗಳಲ್ಲಿ ವಿರಸ, ತಂದೆ ಮತ್ತು ಮಕ್ಕಳ ಮಧ್ಯದಲ್ಲಿ ವಿರಸ, ಸಣ್ಣ ಸಣ್ಣ ವಿಷಯಗಳಿಗೂ ಕೂಡ ಅಸಮಾಧಾನವನ್ನ ಹೊಂದಿದವರಾಗಿ, ಒತ್ತಡಕ್ಕೆ ಒಳಗಾಗಿ, ರೋಗಗಳಿಗೆ ತುತ್ತಾಗಿ ಈ ಲೋಕದಲ್ಲಿ ಪ್ರಾಣವನ್ನ ಕಳ್ಕೊಳ್ತಾ ಇರ್ತಕ್ಕಂಥ ಎಷ್ಟೋ ಕುಟುಂಬಗಳಿವೆ, ಎಷ್ಟೋ ಮಕ್ಕಳಿದ್ದಾರೆ, ಎಷ್ಟೋ ತಂದೆ ತಾಯಿಗಳಿದ್ದಾರೆ. ಈಗಲೂ ಕೂಡ ಎಷ್ಟೋ ಜನರು ತಮ್ಮ ಮಕ್ಕಳಿಗೋಸ್ಕರ ಕಣ್ಣೀರು ಸುರಿಸುವಂತದ್ದು, ಎಷ್ಟೋ ಮಕ್ಕಳು ತನ್ನ ತಂದೆ ತಾಯಿಗೋಸ್ಕರ ಕಣ್ಣೀರು ಸುರಿಸುವಂತದ್ದು, ಇದೆಲ್ಲ ಘಟನೆಗಳು ಕೂಡ ಈ ಲೋಕದಲ್ಲಿ ನಡೀತಾ ಇದೆ ಪ್ರಿಯರೇ. ಹಾಗಾಗಿ ಅಶಾಶ್ವತವಾಗಿರ್ತಕ್ಕಂಥ ಈ ಲೋಕದಲ್ಲಿ ನಾವು ಜೀವಿಸುವಾಗ ನಾವು ತಾನೇ ಸಮಾಧಾನ ಪ್ರಿಯರಾಗಿರ್ತಕ್ಕಂಥ ಕರ್ತನಾದಂತ ಯೇಸು ಕ್ರಿಸ್ತನ ಅಂಗೀಕಾರ ಮಾಡಿಕೊಂಡಿರ್ತಕ್ಕಂಥ ನಾವು ಈ ಸತ್ಯಗಳನ್ನ ನಾವು ಒಂದು ಸಾರಿ ಮೆಲುಕು ಹಾಕ್ಬೇಕಾಗಿದೆ ಪ್ರಿಯರೇ. ಯಾಕೆ ಎಂಬುದಾಗಿ ಹೇಳುವಾಗ, ಒಂದು ವೇಳೆ ವಾಕ್ಯವನ್ನ ಕೇಳ್ತಾ ಇರ್ತಕ್ಕಂಥ ನಮ್ಮಲ್ಲೂ ಕೂಡ ಎಷ್ಟೋ ಜನರಿಗೆ ಅಸಮಾಧಾನ ಇರಬಹುದು, ಅಸಂತೋಷ ಇರಬಹುದು, ಎಷ್ಟೋ ರೀತಿಯ ಕಷ್ಟ ಇರಬಹುದು, ಸಂಕಟಗಳಿರಬಹುದು. ಮನುಷ್ಯನು ಯಾವಾಗ ಸೋತು ಹೋಗ್ತಾರೆ ಎಂಬುದಾಗಿ ಹೇಳುವಾಗ, ಕಷ್ಟಗಳು ಬಂದಾಗ, ಸಂಕಟಗಳು ಬಂದಾಗ, ದುಃಖ ಬಂದಾಗ, ವೇದನೆ ಬಂದಾಗ, ಸಾಲಗಳು ಹೆಚ್ಚಾದಾಗ, ಅನಾರೋಗ್ಯ ಹೆಚ್ಚಾದಾಗ ಸಮಾಧಾನವನ್ನ ಕಳ್ಕೊಳ್ಳುವಂತವರಾಗಿದ್ದೇವೆ ನನ್ನ ಪ್ರಿಯ ದೇವಜನರೇ. ಹಾಗಾಗಿ ನಾವು ಅದನ್ನು ಮತ್ತೆ ಪಡ್ಕೊಳ್ಳಬೇಕಾದರೆ, ನೋಡ್ರಿ, ದಾವೀದನು ಮಾಡಿದಂತ ತಪ್ಪಿನ ಫಲವಾಗಿ ಆತನು ಏನ್ ಮಾಡ್ತಾನೆ, ಈಗ ಒಂದು ಕ್ಷಣ ದೇವರಿಂದ ಆತನು ದೂರವಾದನು. ಆತನು ದೂರವಾದ ನಂತರ ಏನ್ ಮಾಡ್ತಾನೆ, ಈಗ ಆತನಿಗೆ ಅರಿವಾಯ್ತು. ಈಗ ಆತನು 51ನೇ ಕೀರ್ತನೆಯಲ್ಲಿ ಹೇಳ್ತಾನೆ, ನನ್ನಿಂದ ರಕ್ಷಣೆ ತೆಗೆಯಬೇಡ ಅಂತ ಕೇಳ್ತಾನೆ. ಆ ರಕ್ಷಣೆಯ ಆನಂದ ನಮ್ಮ ಜೊತೆಗೆ ಇರಬೇಕು. ಆ ಜೊತೆಗೆ ಇರುವಾಗ ಮಾತ್ರ ಆ ಸಮಾಧಾನ ಒಟ್ಟಿಗಿರ್ಲಿಕ್ಕೆ ಸಾಧ್ಯ ಪ್ರಿಯರೇ. ಇಲ್ಲಿ ನೋಡ್ತೇವೆ ನಾವು, ಅಹಿತೋಫೇಲನು ಆತನಿಗೆ ವಿರುದ್ಧವಾದಂತ ವ್ಯೂಹವನ್ನ ಕಟ್ಟಿದ್ದಾನೆ. ಅಲ್ಲಿ ನೋಡ್ತೇವೆ ನಾವು, ದಾವೀದನು ಮೊಣಕಾಲೂರಿ ಕಣ್ಣೀರಿಟ್ಟು ಕಣ್ಣೀರು ಸುರಿಸಿ ಆತನು ಹೇಳ್ತಾನೆ, ಅಯ್ಯ ನನ್ನ ತಂದೆಯೇ, ನನ್ನ ತಪ್ಪು ನನಗೆ ಗೊತ್ತಿದೆ, ನನ್ನ ಪಾಪಗಳು ನನ್ನ ಮುಂದೆ ಇದೆ. ಅದನ್ನೇ ತಾನೇ ಆತನು ಮತ್ತೆ ಮತ್ತೆ ದೇವ್ರ ಮುಂದೆ ಅರಿಕೆ ಮಾಡ್ತಾನೆ. ಹಾಗಾಗಿ ಆತನು ಹೇಳುವಾಗ, ಈ ಸಾರಿ ನೀನು ಅಹಿತೋಫೇಲನ ಆಲೋಚನೆಯನ್ನ ನಿರರ್ಥಕ ಮಾಡು ಎಂಬುದಾಗಿ ಹೇಳ್ದ. ದೇವರು ತಾನೇ ಆತನ ಪ್ರಾರ್ಥನೆಯನ್ನ ಕೇಳಿ ಆತನಿಗೆ ಉತ್ತರವನ್ನ ಕೊಟ್ಟವರಾಗಿ ಅಹಿತೋಫೇಲನ ಆಲೋಚನೆಯನ್ನ ಅವರು ನಿರರ್ಥಕ ಮಾಡಿದರು. ನನ್ನ ಪ್ರಿಯ ದೇವಜನರೇ, ಈ ಲೋಕದಲ್ಲಿ ನಾವು ಜೀವಿಸುವಾಗ ನಾವು ಕುಟುಂಬಸ್ಥರಾಗಿದ್ದೇವೆ, ಸಭೆಗೆ ಹೋಗ್ತೇವೆ, ತಂದೆ ತಾಯಿಗಳಾಗಿದ್ದೇವೆ, ಮಕ್ಕಳಾಗಿದ್ದೇವೆ, ತಾತಂದರಾಗಿದ್ದೇವೆ. ಎಲ್ಲವೂ ಕೂಡ ನಾವು ಒಬ್ಬೊಬ್ಬರಲ್ಲ, ಒಂದೊಂದು ರೀತಿಯಲ್ಲಿ ನಾವು ಇದ್ದೇವೆ. ನಾವು ಕೂಡಿ ಬಂದಿರ್ತಕ್ಕಂಥ ನಮ್ಮಲ್ಲಿ ಒಂದು ವೇಳೆ ನಮಗೆ ಸಮಾಧಾನ ಇಲ್ಲದೆ ಇರುವಾಗ, ಒಂದು ವೇಳೆ ನಮಗೆ ಸಮಾಧಾನ ಇಲ್ಲದೆ ನಾವು ಜೀವಿಸುವಾಗ ಅದು ಪ್ರಯೋಜನವಿಲ್ಲ ಪ್ರಿಯರೇ. ನಾವು ಸಮಾಧಾನವನ್ನು ಹೊಂದಿದವರಾಗಿ ನಾವು ಜೀವಿಸಬೇಕು. ಈ ಲೋಕದಲ್ಲಿ ಇರ್ತಕ್ಕಂಥ ಅಧಿಕಾರವಾಗಲಿ ಹಣವಾಗಲಿ ಅದು ಮುಖ್ಯವಲ್ಲ, ಅದು ಶಾಶ್ವತವಾಗಿ ನಿಲ್ಲುವುದಿಲ್ಲ ಎಂಬತಕ್ಕಂಥ ಸತ್ಯವನ್ನು ನಾವು ಅರಿಬೇಕು. ದೇವರೊಟ್ಟಿಗೆ ನಾವು ದೇವರ ಸಂಬಂಧವನ್ನ ಹೆಚ್ಚು ಹೆಚ್ಚು ಮಾಡಿಕೊಳ್ತಾ ನಾವು ಜೀವಿಸಬೇಕು. ಹಾಗಾದಾಗ ಮಾತ್ರ ಈ ವರ್ಷದಲ್ಲಿ ನಾವು ಕರ್ತನ ಸಮಾಧಾನವನ್ನ ಹೊಂದಲಿಕ್ಕೆ ಸಾಧ್ಯ ಇರ್ತಕ್ಕಂಥ ವಿಷಯವನ್ನ ಈ 2 ಘಟನೆಗಳು ನಮ್ಗೆ ತಿಳಿಸುವಂತದ್ದಾಗಿದೆ ಪ್ರಿಯರೇ. ಕೊನೆಯದಾಗಿ ನನ್ನ ಪ್ರಸ್ತಾಪವನ್ನ ನಾನು 2ನೇ ಕೊರಿಂಥ 7ನೇ ಅಧ್ಯಾಯ 10ನೇ ವಚನಕ್ಕೆ ನನ್ನ ಪ್ರಸ್ತಾಪವನ್ನ ಮುಂದುವರಿಸಿ ನಾನು ನನ್ನ ಪ್ರಸ್ತಾಪವನ್ನು ಮುಗಿಸುವಂತವನಾಗಿದ್ದೇನೆ. 2ನೇ ಕೊರಿಂಥ 7ನೇ ಅಧ್ಯಾಯ 10ನೇ ವಚನ. 2 Corinthians chapter 7 verse 10. ದೇವರ ಚಿತ್ತಾನುಸಾರವಾಗಿರುವ ದುಃಖವು ಮಾನಸಾಂತರವನ್ನು ಉಂಟು ಮಾಡಿ ರಕ್ಷಣೆಗೆ ಕಾರಣವಾಗಿದೆ. ನೋಡ್ರಿ, ನಾವಿಲ್ಲಿ ನೋಡ್ತೇವೆ, ನಾವು ಈ ಲೋಕದಲ್ಲಿ ನಾವು ದುಃಖ ಬರುವಾಗ ಏನ್ ಮಾಡ್ತೀವಿ, ನಾವು ದೇವರಿಂದ ದೂರ ಆಗ್ತೇವೆ. ನಾವು
ದುಃಖದ ನಿಮಿತ್ತವಾಗಿ ಇಲ್ಲಿ ನೋಡ್ತೇವೆ ನಾವು, ಒಂದು ವೇಳೆ ದೇವರ ಚಿತ್ತಾನುಸಾರವಾಗಿ ಬರುವಂತ ದುಃಖವು ಕೂಡ ನಮಗೆ ಸಮಾಧಾನವನ್ನ ಕೊಡುವಂತದ್ದಾಗಿದೆ ಪ್ರಿಯರೇ. ಯಾಕೆಂದ್ರೆ ವಾಕ್ಯ ಹೇಳ್ತದೆ, ಸಂಜೆ ಎಂಬುದು 30ನೇ ಕೀರ್ತನೆ 5ನೇ ವಚನ ಹೇಳ್ತದೆ, ಸಂಜೆ ಎಂಬುದು ದುಃಖದ ಮಡುವಿನಲ್ಲಿ ಇದ್ದರು ಮುಂಜಾನೆ ಹರ್ಷಧ್ವನಿ. ಎಂತ ಅದ್ಭುತವಾಗಿರ್ತಕ್ಕಂಥ ಒಂದು ವಾಕ್ಯ. ನನ್ನ ಪ್ರಿಯ ದೇವಜನರೇ, ಒಂದು ವೇಳೆ ನಮಗೆ ದುಃಖ ಬಂದಿದ್ಯಾ, ನಮಗೆ ದುಃಖಗಳಿದೆಯಾ, ಸಂಕಟ ಇದೆಯಾ, ಅನಾರೋಗ್ಯ ಇದೆಯಾ, ಚಿಂತೆ ಇದೆಯಾ, ಭಾರವಿದೆಯಾ, ಎಲ್ಲವನ್ನೂ ಕೂಡ ನಾವು ಕರ್ತನ ಮುಂದೆ ಅರಿಕೆ ಮಾಡುವಾಗ, ಎಲ್ಲವನ್ನೂ ಕೂಡ ನಾವು ಕರ್ತನ ಮುಂದೆ ಒಪ್ಪಿಸುವಾಗ ಅದು ನಮಗೆ ಮಾನಸಾಂತರವನ್ನು ಉಂಟು ಮಾಡ್ತದೆ. ಯಾವ ರೀತಿಯಾಗಿ, ಅಯ್ಯೋ ಈ ದುಃಖ ನನಗೆ ಮುಖ್ಯ ಅಲ್ಲ, ಈ ದುಃಖಕ್ಕೆ ನಾನೇ ಕಾರಣ, ನಾನು ಹೀಗೆ ಮಾಡಬಾರ್ದಾಗಿತ್ತು, ಈ ರೀತಿಯಾಗಿ ಮಾಡಿದ್ರೆ ನನಗೆ ದುಃಖ ಬಂದೆ ಅಂತಕ್ಕಂಥ ಮಾನಸಾಂತರ ನಮ್ಗೆ ಹುಟ್ಟಿಸುವಂತದ್ದಾಗಿದೆ. ಆಗ ನಮಗೆ ಸಮಾಧಾನ ಸಿಕ್ಕುವಂತದ್ದಾಗಿದೆ. ಈ ಮಾನಸಾಂತರದಲ್ಲಿ ಪಶ್ಚಾತ್ತಾಪಕ್ಕೆ ಆಸ್ಪದವಿಲ್ಲ. ಆದರೆ ಲೋಕದವರಲ್ಲಿ ದುಃಖವು ಮರಣವನ್ನು ಉಂಟು ಮಾಡ್ತದೆ. ನೋಡಿದ್ರ ನನ್ನ ಪ್ರಿಯ ದೇವಜನರೇ, ಈ 2 ಘಟನೆಗಳ ನಿಮಿತ್ತವಾಗಿ ಆಲೋಚನೆ ಮಾಡುವಾಗ, ಈ 2 ಘಟನೆ ನಮಗಲ್ಲ, ನಮ್ಮದಲ್ಲ ಇವು. ಯಾಕೆಂದ್ರೆ ನಮ್ಗೆ ಗೊತ್ತಿವಿ ಈ ರೀತಿ ಆಗ್ತದೆ ಎಂಬುದಾಗಿ. ಈ ಘಟನೆಗಳ ಮುಖಾಂತರವಾಗಿ ನಾವು ಪಾಠ ಕಲಿಬೇಕಾಗಿಲ್ಲ. ಯಾಕೆಂದ್ರೆ ಇದಕ್ಕಿಂತಲೂ ಭಯಂಕರವಾಗಿರ್ತಕ್ಕಂಥ, ಇದಕ್ಕಿಂತಲೂ ಸುಂದರವಾಗಿರ್ತಕ್ಕಂಥ ಅನೇಕ ಉದಾಹರಣೆಗಳು ಸತ್ಯವೇದದಲ್ಲಿ ನಮಗೆ ಕೊಡಲ್ಪಟ್ಟಿದೆ ಪ್ರಿಯರೇ. ಅದನ್ನೇ ತರ ನಾವು ಪ್ರತಿ ವಾರವೂ ಕೂಡ ಸತ್ಯವೇದದ ಮುಖಾಂತರವಾಗಿ ನಾವು ಸಭೆಯಾಗಿ ಸೇರುವಾಗ ನಮ್ಮ ಸಭಾ ಪಾಲಕರುಗಳು ಅಥವಾ ನಮ್ಮ ಸಭಾ ಹಿರಿಯರು, ಬೋಧಕರು ನಮಗೆ ತಿಳಿಸುವಂತವರಾಗಿರ್ತಾರೆ ಪ್ರಿಯರೇ. ಆದ್ರೆ ಈ ಒಂದು ಪಾಠ ಯಾಕೆಂದ್ರೆ ಅದು ಲೋಕದವರಿಗೆ ಈ ದುಃಖವು ಲೋಕದವರಿಗೆ ಮರಣವನ್ನ ಉಂಟು ಮಾಡ್ತದೆ ಎಂಬುದಾಗಿ ಸತ್ಯವೇದ ನಮಗೆ ತಿಳಿಸುವಂತದ್ದಾಗಿದೆ ಪ್ರಿಯರೇ. ಹಾಗಾಗಿ ಈ ಒಂದು 2 ಘಟನೆಗಳನ್ನು ನೆನಪಿಗೆ ತಂದುಕೊಳ್ಳೋಣ. ಕರ್ತನು ತಾನೇ ಹೊಸ ವರ್ಷದಲ್ಲಿ ಯೋಹಾನ ಬರೆದ ಸುವಾರ್ತೆ 20ನೇ ಅಧ್ಯಾಯ 26ನೇ ವಚನದಲ್ಲಿ ಆತನು ಅವರ ಮಧ್ಯದಲ್ಲಿ ನಿಂತು ನಿಮಗೆ ಸಮಾಧಾನವಾಗಲಿ ಎಂಬಂತ ಹೇಳಿದಂತೆ ಈ ಒಂದು ವಾಕ್ಯ ನಮಗೂ, ನಮ್ಮ ಕುಟುಂಬಗಳಿಗೂ, ನಮ್ಮ ಸಭೆಗೂ, ನಮ್ಮ ಎಲ್ಲಾ ಕಾರ್ಯಗಳಿಗೂ ಸಮಾಧಾನವನ್ನು ಉಂಟು ಮಾಡಲಿ. ಒಂದು ವೇಳೆ ನಮಗೆ ದುಃಖವಿರುವಾಗ ಆ ದುಃಖದ ನಿಮಿತ್ತವಾಗಿ ನಾವು ಸಂತೋಷ ಪಟ್ಟು ದೇವರ ಬಳಿಗೆ ಬರುವಾಗ ಕರ್ತನು ತಾಯಿ ನಮ್ಮ ದುಃಖಗಳನ್ನ ಹೋಗಲಾಡಿಸುವಂತವನಾಗಿದ್ದಾನೆ. ನಮಗೆ ಬೇಕಾದಂತ ಮೇಲುಗಳನ್ನು ಆತನು ಕೊಡುವಂತವನಾಗಿದ್ದಾನೆ. ಕರ್ತನು ತಾನೇ ಈ ವಾಕ್ಯದ ಮುಖಾಂತರವಾಗಿ ನಮ್ಮೊಟ್ಟಿಗೆ ಮಾತನಾಡಲಿ. ಈ ವಾಕ್ಯ